ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ. ಮಣ್ಣು ಬೀಜ ಬೆಳೆ ಸೂಕ್ಷ್ಮವಾಗಿ ತಿಳಿದು ರೋಗ ಕೀಟಗಳ ನಿಜ ಮರ್ಮವ ಅರಿತು ಸಂಶೋಧನಾ ಸಾರವ ಕೃಷಿಯಲ್ಲಿ ಮೇಳೈಸಲು ವಿಜ್ಞಾನಿ ತಂತ್ರಜ್ಞರ ಸಹಕಾರವು ಬೇಕು. ಕೇಳಿ ಕಾರ್ಯಕ್ರಮ ಕೃಷಿ ದೀವಿಗೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ರೈತ ಬಾಂಧವರೇ, ಇಂದಿನ ಕೃಷಿ ದೀವಿಗೆ ಬಾನುಲಿ ಸರಣಿಯಲ್ಲಿ ಕಬ್ಬಿನ ಕೀಟಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಎಂ ದರ್ಶಿನಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು ಕೃಷಿ ದೀವಿಗೆ. ಡಾಕ್ಟರ್ ದರ್ಶಿನಿ ಅವರೇ, ನಮಸ್ಕಾರ. ನಮಸ್ತೆ ಸರ್. ತಾವು ಇವತ್ತಿನ ದಿವಸ ಕಬ್ಬಿನಲ್ಲಿ ಕಂಡುಬರುವಂತಹ ಕೀಟ ರೋಗಗಳು, ಇದರ ಒಂದು ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಕಬ್ಬಿನಲ್ಲಿ ಬಹಳ ಪ್ರಧಾನವಾಗಿ ಕಂಡುಬರೋದು ಬೇರು ತಿನ್ನೋ ಹುಳ, ಹಾಗೆ ಬೇರೆ ಬೇರೆ ಕೀಟಗಳ ಬಾಧೆನೂ ಜಾಸ್ತಿಯಾಗಿದೆ. ಸಮಗ್ರವಾಗಿ ಈ ಪೀಡೆಗಳನ್ನು ಯಾವ ಥರ ನಿರ್ವಹಣೆ ಮಾಡ್ಬೋದು, ಮತ್ತು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂನಲ್ಲಿ ಏನೆಲ್ಲ ವಿಶೇಷ ಸಂಶೋಧನೆಗಳಾಗಿದ್ದಾವೆ ಈ ಬಗ್ಗೆ, ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನೀಡಿ. ಮೊದಲಿಗೆ ಕಬ್ಬಿನಲ್ಲಿ ಇತ್ತೀಚೆಗೆ ಇಳುವರಿ ಕಡಿಮೆ ಆಗಲಿಕ್ಕೆ ಹಲವಾರು ಅಂಶಗಳು ಕಾರಣವಾಗಿದ್ದು, ಅದರಲ್ಲಿ ಪ್ರಮುಖವಾಗಿ ಕೀಟ ಮತ್ತು ರೋಗಗಳ ಬಾಧೆಯೂ ಸಹ ಸೇರುತ್ತೆ. ಕೀಟಗಳಲ್ಲಿ ನಾವು ಕಬ್ಬನ್ನು ಬಾಧಿಸುವಂಥ ಕೀಟಗಳನ್ನು 3 ವಿಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲನೆಯದಾಗಿ ಕೊರೆದು ತಿನ್ನುವ ಹುಳುಗಳು, ಕೊರಕಗಳು ಅಂತ ಹೇಳ್ತೇವೆ. ಎರಡನೇದಾಗಿ ರಸ ಹೀರುವ ಕೀಟಗಳು. ಮೂರನೆಯದಾಗಿ ಬೇರಿಗೆ ಹಾನಿ ಮಾಡುವಂಥ ಕೀಟಗಳು. ಮೊದಲನೆಯದಾಗಿ ಕೊರಕಗಳು ಅಂತ ನಾನು ಏನು ಹೇಳಿದೆ, ಅದರಲ್ಲಿ 3 ಮೇಜರ್ ಆಗಿ ಬರುವಂಥವು, ಪ್ರಮುಖವಾಗಿ ಬರುವಂಥವು ಇದ್ದಾವೆ. ಅದರಲ್ಲಿ ಮೊದಲನೆಯದ್ದು ಆದಿಸುಳಿ ಕೊರಕ ಅಂತ, ಎರಡನೆಯದಾಗಿ ಗಿಣ್ಣು ಕೊರಕ, ಇಂಟರ್ನೋಡ್ ಬೋರರ್ ಅಂತ ಹೇಳ್ತೀವಿ. ಮೂರನೆಯದಾಗಿ ಮೇಲಿನ ಸುಳಿ ಕೊರಕ, ಟಾಪ್ ಶೂಟ್ ಬೋರರ್ ಅಂತ ಹೇಳ್ತೀವಿ. ಸೊ ಈ 3 ಕೊರಕಗಳು ಬೆಳೆಯ ವಿವಿಧ ಹಂತಗಳಲ್ಲಿ ಬೆಳೆಯನ್ನು ಬಾಧಿಸ್ತವೆ. ಮೊದಲನೆಯದಾಗಿ ಆದಿಸುಳಿ ಕೊರಕ. ಆದಿಸುಳಿ ಕೊರಕ ಹೇಗೆ ಬಾಧೆಯನ್ನು ಉಂಟು ಮಾಡುತ್ತೆ ಅಂದರೆ, ಬೆಳೆ ಬಿತ್ತಿದ ನಂತರ 3 ತಿಂಗಳವರೆಗೆ 90 ದಿನಗಳವರೆಗೆ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಬೆಳೆ ಬಿತ್ತಿದ ನಂತರ ಅದು ಚಿಗುರೊಡೆದ ನಂತರ ಈ ಹುಳುವಿನ ಹಾವಳಿ ಶುರುವಾಗುತ್ತೆ. ಮೊದಲನೆಯದಾಗಿ ಈ ಹುಳುವಿನ ಪತಂಗ ಯಾವ ರೀತಿ ಇರುತ್ತೆ ಅಂತೇಳಿದರೆ, ಒಣ ಹುಲ್ಲಿನ ಬಣ್ಣದ ಪತಂಗ ಇರುತ್ತೆ. ಇದರ ಮೊದಲನೇ ರೆಕ್ಕೆ ಮೇಲೆ ಒಂದು ಸಣ್ಣ ಚುಕ್ಕೆ ಇರುತ್ತೆ, ಮತ್ತು ರೆಕ್ಕೆಯ ತುದಿಯಲ್ಲಿ ಚುಕ್ಕೆಗಳ ಸಾಲು, ಸಣ್ಣ ಕಪ್ಪು ಚುಕ್ಕೆಗಳ ಸಾಲಿರುತ್ತೆ. ಸೊ ಇದು ಮೊಟ್ಟೆಗಳನ್ನು ಎಲೆಯ ತಳಭಾಗದಲ್ಲಿ ಗುಂಪು ಗುಂಪಾಗಿ ಇಡುತ್ತೆ. ಈ ಮೊಟ್ಟೆಯಿಂದ ಹೊರಗಡೆ ಬಂದಂಥ ಮರಿಹುಳು ಏನು ಮಾಡುತ್ತೆ ಅಂತ ಹೇಳಿದ್ರೆ, ಸುಳಿಯನ್ನು ಸೇರಿ ನಡೆದುಕೊಂಡು ಹೋಗಿ ಹೊರಗೆ ಬಂದ ನಂತರ ಸುಳಿಯನ್ನು ಸೇರಿ ಸುಳಿಯ ಒಳಗ ಅಂಗಾಂಶವನ್ನು ತಿನ್ನೋದ್ರಿಂದ ಮೇಲಿನ ತುದಿಯ ಸುಳಿ ಒಣಗೋಗುತ್ತೆ. ನಾವು ಇದನ್ನು ಸತ್ತ ಸುಳಿ ಅಂತ ಕರಿತೇವೆ. ಸೊ ಈ ಥರ ಸುಳಿ ಒಣಗೋಗೋದ್ರಿಂದ ನಾಟಿ ಮಾಡಿದಂಥ ಗಿಣ್ಣುಗಳಿಂದ ಚಿಗುರೊಡೆದಂಥ ಗಿಡದಲ್ಲಿ ಸುಳಿ ಒಣಗೋದ್ರಿಂದ ಅಂತಹ ಸುಳಿಯಲ್ಲಿ ಮುಂದೆ ಬೆಳವಣಿಗೆ ಕಂಡುಬರೋದಿಲ್ಲ ನಮಗೆ ಒಂದು. ಮತ್ತು ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ನಾನು ಆವಾಗಲೇ ಹೇಳಿದೆ, ಇದು ಬೆಳೆಯ 1 ರಿಂದ 3 ತಿಂಗಳವರೆಗೆ ಬಾಧಿಸುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇದಕ್ಕೆ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಸತ್ತ ಸುಳಿಗಳು ಅಲ್ಲಲ್ಲಿ ಕಂಡು ಬಂದಂಥ ಸುಳಿಗಳನ್ನು ತೆಗೆದುಬಿಟ್ಟು ನಾಶಪಡಿಸೋದು ಮೊದಲನೇ ನಿರ್ವಹಣಾ ಪದ್ಧತಿ. ಎರಡನೆಯದ್ದು ಬಂದು ಮಣ್ಣನ್ನು ಏರು ಹಾಕೋದು. ನಮ್ಮ ರೈತರು ಅದನ್ನು ಮುರಿ ಮಾಡೋದು ಅಂತ ಹೇಳ್ತಾರೆ. ಸೊ ಅದು ಒಂದು ಮಣ್ಣನ್ನು ಏರು ಹಾಕೋದು. ಸಣ್ಣ ಮುರಿ ಅಂತ ಹೇಳಿ 1.5 ತಿಂಗಳಿಗೆ ಮಾಡ್ತಾರೆ, ಮತ್ತೊಂದು ದೊಡ್ಡ ಮುರಿ ಅಂತೇಳಿ 3-3.5 ತಿಂಗಳಿಗೆ ಮಾಡ್ತಾರೆ. ಸೊ ಈ ಥರ ಮುರಿ ಮಾಡಿ ಮಣ್ಣು ಏರ ಹಾಕೋದ್ರಿಂದನೂ ಇದರ ಹಾವಳಿಯನ್ನು ಕಡಿಮೆ ಮಾಡಬಹುದು ನಾವು. ಅದಾದ ನಂತರ ಬೆಳೆಗೆ ಸರಿಯಾದ ಪ್ರಮಾಣದ ಶಿಫಾರಸು ಮಾಡಿರೋಷ್ಟೇ ಗೊಬ್ಬರ ಕೊಡೋದು, ರಸಗೊಬ್ಬರಗಳನ್ನು. ಯಾವಾಗಲೂ ರಸಗೊಬ್ಬರ ಹೆಚ್ಚಾಗಿ ಕೊಟ್ಟಾಗ ಏನಾಗುತ್ತೆ, ಕೀಟ ಮತ್ತು ರೋಗಗಳ ಬಾಧೆ ಹೆಚ್ಚಾಗುತ್ತೆ. ರಸಗೊಬ್ಬರಗಳ ಪ್ರಮಾಣವನ್ನು ಶಿಫಾರಸು ಮಾಡಿರೋದಷ್ಟನ್ನೇ ಕೊಡೋವಂಥದ್ದು. ಅದಾದ ನಂತರ ಮೊಟ್ಟೆ ಪರತಂತ್ರ ಜೀವಿ, ಟ್ರೈಕೋಗ್ರಾಮಾ ಕಿಲೋನಿಸ್ ಅನ್ನೋವಂತಹ ಮೊಟ್ಟೆ ಪರತಂತ್ರ ಜೀವಿ ಎಲ್ಲ RSKಗಳಲ್ಲಿ ಅವೈಲಬಲ್ ಇರುತ್ತೆ. ಕೃಷಿ ಇಲಾಖೆ ಅದನ್ನು ಉತ್ಪಾದಿಸಿ ರೈತರಿಗೆ ಕೊಡ್ತಾ ಇದೆ. ಒಂದು ನಾಮಿನಲ್ ರೇಟ್ನಲ್ಲಿ 3 ರೂಪಾಯಿ ಒಂದು ಮೊಟ್ಟೆ ಕಾರ್ಡಿಗೆ ಕೊಡ್ತಾ ಇದೆ. ಸೊ ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ಎಲೆಗಳ ತಳಭಾಗಕ್ಕೆ ಪಿನ್ ಮಾಡೋ ಅಂಥದ್ದು, ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಒಳಗಡೆ ಸೇರಿಸಿ
ಉಲ್ಟಾ ಮಾಡಿ ನೇತು ಹಾಕುವಂಥದ್ದು. ಈ ರೀತಿ ಮಾಡೋದ್ರಿಂದ ಪ್ರತಿ ಎಕರೆಗೆ 20,000 ಮೊಟ್ಟೆ ಪರತಂತ್ರ ಜೀವಿಯನ್ನು 5 ವಾರಗಳ ಕಾಲ ನಾವು ರಿಲೀಸ್ ಮಾಡ್ತಾ ಬರಬೇಕಾಗತ್ತೆ. ಈ ಥರ ಮಾಡೋದಿರ್ಬೋದು. ಅಥವಾ ಆಕರ್ಷಕ ಬಲೆಗಳನ್ನು ಬಳಕೆ ಮಾಡ್ಬೋದು. ನಾವು ಎಕರೆಗೆ 8ರಿಂದ 10 ಆಕರ್ಷಕ ಬಲೆಗಳನ್ನು ಹಾಕಿ ಈ ಒಂದು ಕೀಟವನ್ನು ಆಕರ್ಷಣೆ ಮಾಡುವಂತಹ ಒಂದು ಆಕರ್ಷಕ ವಸ್ತು ಸಿಗುತ್ತೆ. ಅದನ್ನು ನಾವು ಫೆರಮೋನ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಹಾಕೋದ್ರಿಂದನೂ ಸಹ 3 ತಿಂಗಳ ಕಾಲ ಕಂಟಿನ್ಯೂಸ್ ಆಗಿ ಹಾಕಬೇಕಾಗುತ್ತೆ. ಪ್ರತಿ ತಿಂಗಳು ಆ ಆಕರ್ಷಕ ವಸ್ತುವನ್ನು ನಾವು ಚೇಂಜ್ ಮಾಡ್ತಾ ಬರಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದನೂ ನಿರ್ವಹಣೆ ಮಾಡಬಹುದು. ಇದು ಯಾವುದಕ್ಕೂ ಆಗಲಿಲ್ಲ, ನಾವು ಮಾಡಲಿಕ್ಕಾಗಲಿಲ್ಲ ಅಂತ ಹೇಳೋ ರೈತರು ಬೇಕಿದ್ರೆ ರಾಸಾಯನಿಕವನ್ನು ಸಹ ಬಳಸ್ಬೋದು ಕಡೆ ಆಪ್ಷನ್ ಆಗಿ ಲಾಸ್ಟಿಗೆ. ಸೊ ಅದು ಒಂದು ಕ್ಲೋರೋಪೈರಿಫಾಸ್ 20 EC ದ್ರಾವಣವನ್ನು ಪ್ರತಿ ಲೀಟರ್ ನೀರಿಗೆ 2 ml ಅಂತೆ ಬೆರೆಸಿ ಅದನ್ನು ಸಿಂಪರಣೆ ಮಾಡಿ ನಿರ್ವಹಣೆ ಮಾಡ್ಕೋಬೋದು. ಇದಲ್ಲದೇ ಇದ್ದರೆ ಅಥವಾ ಇನ್ನೊಂದು ಕೆಮಿಕಲ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳುವಂಥ ಕೆಮಿಕಲ್ಲು, ಅದು 0.4 G ರೂಪದಲ್ಲಿ ಸಿಗುತ್ತೆ ಫಾರ್ಮುಲೇಷನಲ್ಲಿ. ಸೊ ಅದನ್ನು ನಾವು 0.6 ಗ್ರಾಮ್ 1 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬಹುದು. 2ನೇ ಕೊರಕ ಮೇಲಿನ ಸುಳಿ ಕೊರಕ. ಈ ಮೇಲಿನ ಸುಳಿ ಕೊರಕ ಅಂತ ಹೆಸರಲ್ಲೇ ಇದೆ. ಇದು ಯಾವಾಗ ಬೆಳೆಯನ್ನು ಬಾಧಿಸುತ್ತೆ ಅಂತ ಹೇಳಿದ್ರೆ 3 ತಿಂಗಳ ನಂತರದ ಬೆಳೆಯನ್ನು, 3 ತಿಂಗಳ ಬೆಳೆದಿರುವಂಥ ಬೆಳೆಯನ್ನು ಬಾಧಿಸುತ್ತೆ. ಇದರ ಹಾವಳಿ ಲಕ್ಷಣ ಬಂದು ಎಲೆ ಗರಿಗಳ ಮೇಲೆ ಸಾಲಾಗಿ ಸಣ್ಣ ಸಣ್ಣ ರಂಧ್ರಗಳನ್ನು ನಾವು ಕಾಣಬಹುದು. ಅದರ ಜೊತೆಗೆ ತುದಿ ಒಣಗಿರುತ್ತೆ. ಅದರ ಜೊತೆಗೆ ತುದಿಯಿಂದ ತಳಭಾಗದ ಗಿಣ್ಣುಗಳಲ್ಲಿರುವಂಥ ಕಣ್ಣುಗಳು ಮೊಳಕೆ ಹೊಡೆದಿರುತ್ತೆ. ಸೊ ಇದು ಮೇಲಿನ ಸುಳಿಯ ಕೊರಕದ ಬಾಧೆಯ ಲಕ್ಷಣ. ಇದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಇದಕ್ಕೂ ಅಷ್ಟೇ ನಮಗೆ ಆಕರ್ಷಕ ಬಲೆಗಳನ್ನು ಬಳಸ್ಬೋದು. ಇದಕ್ಕೆ ಬೇರೆ ಆಕರ್ಷಕ ವಸ್ತು ಸಿಗುತ್ತೆ. ಪ್ರತಿ ಸ್ಪೀಶೀಸ್ ಅಥವಾ ಪ್ರಭೇದಕ್ಕೂ ಬೇರೆ ಬೇರೆ ಆಕರ್ಷಕ ವಸ್ತುಗಳಿದ್ದಾವೆ. ಸೊ ಆದಿ ಸುಳಿ ಕೊರಕಕ್ಕಾದಂಥ ಆಕರ್ಷಕ ವಸ್ತು ಇದಕ್ಕೆ ಬಳಕೆ ಆಗೋದಿಲ್ಲ. ಇದಕ್ಕೆ ಅಂತಲೇ ಸ್ಪೆಸಿಫಿಕ್ ಆಗಿ ಆಕರ್ಷಕ ವಸ್ತು ಸಿಗುತ್ತೆ. ಅದನ್ನು ತಗೊಂಡು ಬಂದು ಬಳಸಬಹುದು. ಅದಾದ ನಂತರ ಈ ಕೀಟಕ್ಕೂ ಸಹ ಟ್ರೈಕೋಗ್ರಾಮಾ ಕಿಲೋನಿಸ್ ಅನ್ನುವಂಥ ಮೊಟ್ಟೆ ಪರತಂತ್ರ ಜೀವಿ ಕೆಲಸ ಮಾಡುತ್ತೆ. ಸೊ ಅದನ್ನು ಪ್ರತಿ ಎಕರೆಗೆ 20,000 ಅಂತೆ 5 ವಾರಗಳ ಕಾಲ ರಿಲೀಸ್ ಮಾಡಬೇಕಾಗುತ್ತೆ 3 ತಿಂಗಳ ನಂತರದ ಬೆಳೆಗೆ. ಅದಾದ ನಂತರ ಇದಕ್ಕೂ ಅಷ್ಟೇ ಔಷಧಿ ಕೀಟನಾಶಕ ಸಿಂಪರಣೆ ಅಂತ ಬಂದರೆ ಆದಿ ಸುಳಿ ಕೊರಕಕ್ಕೆ ಹೇಳಿದಂಥ ಔಷಧಿಯನ್ನೇ ಮತ್ತು ಅದೇ ಪ್ರಮಾಣದಲ್ಲಿ ಸಿಂಪರಣೆ ಮಾಡಬಹುದು. ಕ್ಲೋರೋಪೈರಿಫಾಸ್ 20 EC 2 ml ಪ್ರತಿ ಲೀಟರ್ ನೀರಿಗೆ ಅಥವಾ ಕ್ಲೋರಾಂಟ್ರಿನಿಪ್ರೋಲ್ 0.6 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆ ಮಾಡಬಹುದು. ಇದಾದ ನಂತರ ಗಿಣ್ಣು ಕೊರಕ ಇಂಟರ್ನೋಡ್ ಬೋರರ್, ಇದು ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇರೋಂತಹ ಕೊರಕ ಜಾತಿ. ಇದು ಯಾವ ಥರ ಬಾಧೆಯನ್ನು ಉಂಟು ಮಾಡುತ್ತೆ ಅಂತ ಹೇಳಿದ್ರೆ, ಇದರ ಮರಿಹುಳು ಗಿಣ್ಣನ್ನು ಕೊರೆದು ಒಳಗಡೆ ಸೇರುತ್ತೆ. ಗಿಣ್ಣು ಫಾರ್ಮ್ ಆಗೋದು ಯಾವಾಗ ಅಂತ ಹೇಳಿದ್ರೆ ನಮ್ಮಲ್ಲಿ 4ರಿಂದ 5 ತಿಂಗಳ ಬೆಳೆ ನಂತರ ಗಿಣ್ಣು ಫಾರ್ಮ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಆ ಸಮಯದಲ್ಲಿ ಈ ಹುಳು ಮರಿ ಹುಳುಗಳು ಗಿಣ್ಣನ್ನು ಕೊರೆದು ಒಳಗಡೆ ಹೋಗಿ ಅದು ಹಿಕ್ಕೆ ಏನಿಟ್ಟಿರುತ್ತೋ ಅದು ಆ ಕೊರೆದ ರಂಧ್ರದ ಮೂಲಕ ನಮಗೆ ಕಾಣಿಸ್ತಿರುತ್ತೆ. ಗಿಣ್ಣಿನ ಮೇಲೆ ಸಣ್ಣ ಸಣ್ಣ ರಂಧ್ರಗಳು ಹಾಗೂ ಅದರ ಮೇಲೆ ಹಿಕ್ಕೆ ಹುಳು ತಿಂದು ಹೊರಗಡೆ ಹಾಕಿರೋಂಥ ಇಕ್ಕೆಗಳು ಕಾಣಿಸ್ತಿರುತ್ತೆ ನಮಗೆ. ಸೊ ಇದು ಈ ಹಾನಿಯ ಲಕ್ಷಣ. ಸೊ ಇದರಿಂದ ಬೆಳೆಯಲ್ಲಿ ಸುಕ್ರೋಸ್ ಅಂಶ ಏನಿದೆ ಅದು ಕಡಿಮೆ ಆಗುತ್ತೆ. ಜೊತೆಗೆ ಬೆಲ್ಲ ಮತ್ತು ಸಕ್ಕರೆ ತಯಾರಿಕೆಯಲ್ಲಿ ನಮಗೆ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ. ಸೊ ಇದರ ನಿರ್ವಹಣೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟಿಗೆ ಇದರಲ್ಲೂ ಅಷ್ಟೇ ಫೆರಮೋನ್ ಟ್ರ್ಯಾಪ್ಸ್ ಆಕರ್ಷಕ ಬಲೆಗಳನ್ನು ಬಳಸುವಂಥದ್ದಾಗಿರಬಹುದು ಅಥವಾ ಇದಕ್ಕೆ ಟ್ರೈಕೋಗ್ರಾಮಾ ರಿಲೀಸ್ ಮಾಡೋವಂಥದ್ದು 5 ತಿಂಗಳಾದ ನಂತರದ ಬೆಳೆಗೆ ಟ್ರೈಕೋಗ್ರಾಮಾ ಅದೇ ರೇಟಲ್ಲಿ 20,000 ಪ್ರತಿ ಎಕರೆಗೆ ರಿಲೀಸ್ ಮಾಡೋವಂಥದ್ದು. ಅದು ಬೆಳೆ ಕಟಾವು ಆಗುವವರೆಗೂ. ಈ ಕೊರಕದ ವಿಶೇಷತೆ ಏನು ಅಂತ ಹೇಳಿದ್ರೆ 5 ತಿಂಗಳ ಬೆಳೆ ನಂತರದ ಬೆಳೆಯನ್ನು ಸರಿಸುಮಾರು ಕಟಾವಿನ ಹಂತದವರೆಗೂ ಈ ಕೀಟ ಬಾಧಿಸುತ್ತೆ. ಸೊ ಹಾಗಾಗಿ ನಾವು ಪ್ರತಿ ವಾರ ಟ್ರೈಕೋಗ್ರಾಮವನ್ನು ರಿಲೀಸ್ ಮಾಡಲೇಬೇಕಾಗುತ್ತೆ 20,000ದಂತೆ ಪ್ರತಿ ಎಕರೆಗೆ ನಿರ್ವಹಣೆ ಮಾಡಲಿಕ್ಕೆ. ಇದಲ್ಲದೆ ಈ ಕೀಟಗಳನ್ನು ಕೊರಕ ಕೀಟಗಳನ್ನು ಬಾಧಿಸುವಂಥ ಹಲವಾರು ಪರತಂತ್ರ ಜೀವಿಗಳು ನಮ್ಮಲ್ಲಿ ಇದ್ದಾವೆ. ಈಗ ನಾನೇನು ಮೊಟ್ಟೆ ಪರತಂತ್ರ ಜೀವಿ ಹೇಳಿದೆ ಅದೇ ಥರ ಬೇರೆ ಬೇರೆ ಟೆಟ್ರಾಸ್ಟಿಕಸ್ ಅಂತ ಇದೆ, ಟಿಲೋನೋಮಸ್ ಅಂತ ಇದೆ. ಬಹಳ ಪರತಂತ್ರ ಜೀವಿಗಳು ನೈಸರ್ಗಿಕವಾಗಿ ಇರುತ್ತೆ. ಸೊ ಅದನ್ನು ನಾವು ಉತ್ತೇಜನ ಮಾಡಬೇಕು. ನೈಸರ್ಗಿಕ ಕೀಟಗಳನ್ನು ಹೇಗೆ ಉತ್ತೇಜನ ಮಾಡೋದು ಅಂತ ಹೇಳಿದ್ರೆ, ನಾವು ಆಗಾಗ್ಗೆ ರಾಸಾಯನಿಕಗಳನ್ನು ಬಳಸೋದನ್ನು ಕಡಿಮೆ ಮಾಡಬೇಕು. ಯಾವಾಗ ಈ ಪರತಂತ್ರ ಜೀವಿಗಳ ಆ್ಯಕ್ಟಿವಿಟಿ ಕಡಿಮೆ ಇರುತ್ತೋ ಆವಾಗ ಔಷಧಿ ಸಿಂಪರಣೆ ಮಾಡಿ ನಾವು ಪರತಂತ್ರ ಜೀವಿಗಳನ್ನು ಉಳಿಸ್ಕೊಳ್ಬಹುದು ನೈಸರ್ಗಿಕವಾಗಿ. ಈ ರೀತಿ ಮಾಡೋದ್ರಿಂದನೂ ಸಹ ಕೊರಕಗಳ ಬಾಧೆ ನ್ಯಾಚುರಲ್ ಆಗಿ ಅಥವಾ ನೈಸರ್ಗಿಕವಾಗಿ ಕಡಿಮೆ ಆಗುತ್ತೆ. ಕೊರಕಗಳಾದಮೇಲೆ ಬೇರೆ ಕೀಟಗಳು ಮುಂದುವರೆದು
ರಸ ಹೀರೋ ಕೀಟಗಳು ಜಾಸ್ತಿ ಹೆಚ್ಚಾಗಿ ಶುಗರ್ ಕೇನನ್ನು ಅಥವಾ ಕಬ್ಬು ಬೆಳೆಯನ್ನು ಬಾಧಿಸುವಂಥವು ರಸ ಹೀರೋ ಕೀಟಗಳು. ಇದರಲ್ಲಿ ಮೊದಲನೇದಾಗಿ ಬಿಳಿ ಹುಣ್ಣೆ ಏನು ಊಲಿ ಎಫಿಡ್ ಅಂತ ಹೇಳ್ತೀವಿ, ಎರಡನೇದ್ದು ಪೈರಿಲ್ಲಾ ತಿಗಣೆ, ಮೂರನೆಯದ್ದು ಶಲ್ಕಕೀಟ, ನಾಲ್ಕನೆಯದ್ದು ಹಿಟ್ಟು ತಿಗಣೆ. ಈ 4 ರಸ ಹೀರೋ ಕೀಟಗಳು ನಮ್ಮ ಬೆಳೆಯನ್ನು ಬಾಧಿಸ್ತವೆ. ಮೊದಲನೆಯದಾಗಿ ಬಿಳಿ ಹುಣ್ಣೆ ಏನು, ಇದರ ಮರಿಹುಳು ಮತ್ತು ಅಡಲ್ಟ್ ಪ್ರೌಢಕೀಟ ಎರಡೂ ಸಹ ಎಲೆಗಳ ಮೇಲೆ ಮುತ್ಕೊಂಡು ಗರಿಗಳ ತಳಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮುತ್ಕೊಂಡು ರಸವನ್ನು ಇರುತ್ತೆ. ಈ ಥರ ರಸ ಇರೋದ್ರಿಂದ ಎಲೆಗಳು ಒಣಗೋದಕ್ಕೆ ಶುರು ಆಗ್ತವೆ. ಎಲೆ ಒಣಗೋದ್ರಿಂದ ನಮಗೇನಾಗುತ್ತೆ, ರೋಗಗ್ರಸ್ತ ಆಗಿದೆ, ಯಾವುದೋ ರೋಗ ಬಂದಿದೆ ಅಂತ ರೈತರು ಆರಾಮಾಗಿ ಅದನ್ನು ಕಂಡುಹಿಡಿಬೋದು. ಮತ್ತು ಹತ್ತಿರ ಹೋಗಿ ನೋಡಿದಾಗ ಆ ಹುಣ್ಣೆಯ ಮೈ ಮೇಲೆಲ್ಲ ಬಿಳಿ ಬಣ್ಣದ ಒಂದು ವಸ್ತು ಕೂಡಿರುತ್ತೆ. ಸೊ ಅದಕ್ಕೆ ನಾವು ಅದನ್ನು ಬಿಳಿ ಉಣ್ಣೆ ಏನು ಅಂತ ಹೇಳ್ತೀವಿ. ಸೊ ಈ ಕೀಟವನ್ನು ನಾವು ಬೆಳೆಯಲ್ಲಿ ಬಾಧೆ ಕಂಡುಬಂದ ತಕ್ಷಣ ಅದಕ್ಕೆ ನಾವು ಅಲ್ಲಿ ಫಸ್ಟ್ ಬೆಳೆಯಲ್ಲಿ ಕಂಡುಬರೋದು ಕೆಲವು ಮಾತ್ರ ತೆಂಡೆಗಳಲ್ಲಿ ಕಂಡುಬರುತ್ತೆ. ಆ ಸಮಯದಲ್ಲಿ ನಾವು ಸಿಂಪಡಣೆ ಮಾಡಿಕೊಂಡ್ರೆ ಈ ಕೀಟ ಬೇರೆ ತೆಂಡೆಗಳಿಗೂ ಪಸರಿಸೋದನ್ನು ನಾವು ಕಡಿಮೆ ಮಾಡ್ಬೋದು, ನಮ್ಮ ಬೆಳೆಯನ್ನು ಸಂರಕ್ಷಿಸ್ಕೋಬೋದು. ಸೊ ಈ ಕೀಟ ಕಂಡು ಬಂದ ತಕ್ಷಣ ನಾವೇನು ಮಾಡಬೇಕಾಗುತ್ತೆ, ಅದಕ್ಕೆ ನಿರ್ವಹಣೆ ಕ್ರಮವಾಗಿ ಮೊದಲನೇದಾಗಿ ಹೇಳಬೇಕಂದ್ರೆ ನಾನು ಆಗಲೇ ಹೇಳಿದೆ, ನೈಸರ್ಗಿಕವಾಗಿ ಇರುವಂಥ ಪರಭಕ್ಷಕ ಕೀಟಗಳಿದ್ದಾವೆ. ಇದಕ್ಕೆ ಡೈಫಾಎಫಿಡ್ಯೂರ್ ಆಗ್ಬೋದು, ಮೈಕ್ರೋಮಸ್ ಇಗರೋಟಸ್ ಅಂತ ಇದೆ. ಸೊ ಈ ಪರಭಕ್ಷಕ ಕೀಟಗಳು ನೈಸರ್ಗಿಕವಾಗೇ ಇವನ್ನು ಹತೋಟಿಗೆ ತರ್ತವೆ. ಇಲ್ಲ ಆಗಲಿಲ್ಲ, ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ ಅನ್ನೋ ಟೈಮಲ್ಲಿ ಮಾತ್ರ ನಾವು ಕೀಟನಾಶಕಗಳನ್ನು ಸಿಂಪಡಣೆ ಮಾಡ್ಕೋಬೇಕಾಗುತ್ತೆ. ಕೀಟನಾಶಕಗಳಲ್ಲಿ ಆಗಲೇ ಹೇಳ್ದಂಗೆ ಕ್ಲೋರೋಪೈರಿಫಾಸ್ 20 EC 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಅದು ಸರಿ ಹೋಗುತ್ತೆ. ಇಲ್ಲ ಇನ್ನೂ ಕೆಮಿಕಲ್ಸ್ ಬೇರೆ ಯಾವುದಾದ್ರೂ ಆಪ್ಷನ್ ತಗೋತೀವಿ ಅಂತ ಹೇಳೋರಿಗೆ ಬೇಕಿದ್ರೆ ಥಯಾಮಿಥಾಕ್ಸಾಮ್ ಅಂತ ಸಿಗ್ತದೆ, ಅದು 0.25 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡ್ಕೋಬೋದು. ಮತ್ತು ಪ್ರಮುಖವಾಗಿ ರಸ ಹೀರೋ ಕೀಟಗಳನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ರೈತರು ಸಾಲು ಮತ್ತು ಸಾಲಿನ ಮಧ್ಯದ ಅಂತರ ತುಂಬ ಕಡಿಮೆ ಕೊಡ್ತಿದ್ದಾರೆ ರೈತರು. ಅದನ್ನು ಆದಷ್ಟು ಕಡಿಮೆ ಮಾಡಬೇಕು. ಅಂತರ ಹೆಚ್ಚಾದಂತೆಲ್ಲ ಬಿಸಿಲು ಸೂರ್ಯನ ಕಿರಣ ತಲುಪುತ್ತೆ ಎಲ್ಲ ತೆಂಡೆಗಳಿಗೂ. ಸೊ ಆವಾಗ ಏನಾಗುತ್ತೆ, ಈ ಥರ ರಸ ಹೀರೋ ಕೀಟಗಳ ಅಭಿವೃದ್ಧಿ ಕಡಿಮೆ ಆಗುತ್ತೆ. ಸಾಲು ಮತ್ತು ಸಾಲಿಗೆ ಇರುವ ಅಂತರವನ್ನು ಆದಷ್ಟು ಹೆಚ್ಚು ಮಾಡಬೇಕು ರೈತರು. ಇದರಿಂದ ರೋಗ ಮತ್ತು ಕೀಟಗಳ ಬಾಧೆಯನ್ನು ಮತ್ತು ಅವು ಪಸರಿಸೋದನ್ನು ನಾವು ತಡೆಗಟ್ಬೋದು. ಇನ್ನೊಂದು ಅಂತ ಹೇಳಿದರೆ ಸಾರಜನಕ ಗೊಬ್ಬರಗಳ ಬಳಕೆ. ಯೂರಿಯಾ ಜಾಸ್ತಿ ಯಥೇಚ್ಛವಾಗಿ ಬಳಸುವಂಥದ್ದು ರಸಹೀರ ಕೀಟಗಳ ಉಲ್ಬಣಕ್ಕೆ ಕಾರಣ ಆಗುತ್ತೆ, ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಕಡಿಮೆ ಅಥವಾ ಶಿಫಾರಸು ಮಾಡಿರೋಷ್ಟೇ ಯೂರಿಯಾ ಗೊಬ್ಬರಗಳನ್ನು ಬಳಸಬೇಕಾಗುತ್ತೆ. ಅದಾದ ನಂತರ ನೀರು ನಿಲ್ಲಿಸೋದು. ಕಾಲುವೆಯಿಂದ ನೀರು ಹಾಯಿಸಿದ ನಂತರ ನೀರನ್ನು ಅಲ್ಲೇ ತಡೆ ನಿಲ್ಲಿಸಿಬಿಡೋದು ತುಂಬ ಹೆಚ್ಚಿನ ಸಮಯದವರೆಗೆ. ಇದನ್ನು ರೈತರು ಮಾಡಿಕೊಡೋದು. ನೀರು ಹೆಚ್ಚಾಗಿ ನಿಲ್ಲೋದ್ರಿಂದ ಏನಾಗುತ್ತೆ, ಆ ಮೈಕ್ರೋ ಕ್ಲೈಮೇಟ್ ವಾತಾವರಣದಲ್ಲಿರುವಂಥ ಶೈತ್ಯಾಂಶ ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕೀಟಗಳ ಉಲ್ಬಣ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನೀರು ನಿಲ್ಲಿಸ್ಕೊಡೋದು. ಇದಾದ ನಂತರ ಕಡೆಗೆ ನಾವು ರಾಸಾಯನಿಕವನ್ನು ಸಿಂಪಡಣೆ ಮಾಡ್ಕೋಬಹುದು. ಎರಡನೇದಾಗಿ ಶಲ್ಕಕೀಟ. ಈ ಶಲ್ಕಕೀಟ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈಗ ಗರಿ ಮತ್ತು ಕಾಂಡ ಏನು ಕಬ್ಬು ಇದೆ ಆ ಎರಡರ ಮಧ್ಯದಲ್ಲಿ ಮುತ್ಕೊಂಡು ರಸ ಇರುತ್ತೆ. ಸೊ ಇದರಿಂದ ನಮ್ಮ ಏನು ಶುಗರ್ ಕಂಟೆಂಟ್ ಅಥವಾ ಸುಕ್ರೋಸ್ ಕಂಟೆಂಟು ನಮ್ಮ ಕಬ್ಬಿನ ಒಳಗಡೆ ಕಡಿಮೆ ಆಗುತ್ತೆ. ಗರಿಗಳ ಮೇಲೆ ರಸ ಇರಿದಾಗ ಏನಾಗುತ್ತೆ, ಗರಿಗಳು ತುದಿಯಿಂದ ಒಣಗಲಿಕ್ಕೆ ಶುರು ಮಾಡ್ತವೆ ಮತ್ತು ರೋಗ ಬಂದಿರೋ ಥರ ಕಾಣಿಸೋಕ್ಕೆ ಶುರು ಆಗುತ್ತೆ. ಇದಕ್ಕೂ ಅಷ್ಟೇ ನಿರ್ವಹಣೆಗೆ ನಾನು ಆಗಲೇ ಹೇಳಿದ್ನಲ್ಲ, ಅದೇ ರೀತಿ ಕೆಮಿಕಲ್ ಬೇಡ ಅಂತ ಹೇಳಿದ್ರೆ ನಾವು ಪರಭಕ್ಷಕ ಕೀಟಗಳನ್ನು ಉತ್ತೇಜನ ಮಾಡಬೇಕು. ಕಡೆಗೆ ಆಪ್ಷನ್ ಆಗಿ ಕೆಮಿಕಲನ್ನು ಬಳಸ್ಬೋದು. ಅದೇ ಥಯಾಮಿಥಾಕ್ಸಾಮ್ 0.25 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಸಿಂಪಡಣೆ ಮಾಡಿ ತಡೆಗಟ್ಕೋಬೋದು. ಇದಾದ ನಂತರ ಹಿಟ್ಟು ತಿಗಣೆ. ಹಿಟ್ಟು ತಿಗಣೆ ಅನ್ನೋದು ಅಷ್ಟೇ ಶಲ್ಕಕೀಟದ ಥರನೇ ಗರಿ ಮತ್ತು ಕಾಂಡದ ಮಧ್ಯಭಾಗದಲ್ಲಿದ್ದು ರಸ ಇರುತ್ತೆ. ಈ ಥರ ರಸ ಇರೋದ್ರಿಂದ ಸುಕ್ರೋಸ್ ಕಂಟೆಂಟ್ ಕಡಿಮೆ ಆಗುತ್ತೆ ಮತ್ತು ಇಳುವರಿ ಕಡಿಮೆ ಆಗುತ್ತೆ, ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ. ನಾವೇನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅಷ್ಟೆತ್ರಕ್ಕೆ ಬೆಳೆಯೋದಿಲ್ಲ, ಕುಂಠಿತ ಆಗುತ್ತೆ, ಬೆಳೆಯ ಬೆಳವಣಿಗೆ ಕುಂಠಿತ ಆಗುತ್ತೆ. ಅದಾದ ನಂತರ ಗರಿಗಳು ಒಣಗೋದಕ್ಕೆ ಶುರು ಮಾಡುತ್ತೆ, ಹಳದಿ ಆಗುತ್ತೆ. ಮತ್ತು ಈ ರಸ ಹೀರೋ ಕೀಟಗಳದ್ದು ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇವು ಅದಕ್ಕೆ ಸಾಕಾಗೋಷ್ಟಲ್ಲದೆ ಹೆಚ್ಚಿನ ರಸ ಹೀರೋದ್ರಿಂದ ಅದನ್ನು ಡೈರೆಕ್ಟ್ ಮಲದ ರೂಪದಲ್ಲಿ ವಿಸರ್ಜನೆ ಮಾಡುತ್ತೆ. ಸೊ ಈ ವಿಸರ್ಜಿಸಿದಂತಹ ಮಲ ಕೆಳಗಡೆ ಗರಿಗಳ ಮೇಲೆ ಬೀಳುತ್ತೆ. ಆ ಗರಿಗಳ ಮೇಲೆ ಕಪ್ಪು ಬೂಷ್ಟು ಬೆಳವಣಿಗೆ ಆಗುತ್ತೆ. ಆ ಏನು ಮಲ ಇರುತ್ತೆ ಅದು ಸುಕ್ರೋಸ್ ಕಂಟೆಂಟ್ ಸಿಹಿಯಾಗಿರೋದ್ರಿಂದ ಅದರ ಮೇಲೆ ಕಪ್ಪು ಬೂಷ್ಟು ಬೆಳವಣಿಗೆ ಆಗುತ್ತೆ. ಅದರಿಂದ ನಮಗೆ ದ್ಯುತಿ ಸಂಶ್ಲೇಷಣೆ ಕಡಿಮೆ ಆಗುತ್ತೆ. ಗರಿಗಳ ಮೇಲೆ ಕಪ್ಪು ಬೆಳವಣಿಗೆ ಆಗಿಬಿಟ್ರೆ ದ್ಯುತಿ ಸಂಶ್ಲೇಷಣೆ ಅಡ್ಡಿ ಆಗುತ್ತೆ, ಬೆಳವಣಿಗೆ ಕುಂಠಿತ ಆಗುತ್ತೆ. ಅದಾದ ನಂತರ ಪೈರಿಲ್ಲಾ ತಿಗಣೆ ಅಥವಾ ಎಲೆ ಜಿಗಿ ಹುಳು ಅಂತಲೂ ಹೇಳ್ತೀವಿ ಇದನ್ನು.
ಸೊ ಇದರ ಮರಿಹುಳು ನಮಗೆ ಒಂದು ಕಪ್ಪು ಬಣ್ಣದ 2 ಬಾಲ ಹೊಂದಿರುವ ಹುಳು ಥರ ಜಿಗಿತಾ ಇರುತ್ತೆ, ಅಲ್ಲಲ್ಲೇ ತುಂಬ ಆ್ಯಕ್ಟಿವ್ ಆಗಿರುವಂತಹ ಹುಳು ಇದು ಮತ್ತು ಅದರ ಪ್ರಾಯದ ಕೀಟ ಒಣ ಹುಲ್ಲಿನ ಬಣ್ಣ ಇರುತ್ತೆ. ಅದರ ಮೂತಿ ತಲೆಯ ಭಾಗ ಉದ್ದನೆ ಆಗಿರುತ್ತೆ ತಿಗಣೆ ರೀತಿಯಲ್ಲಿ. ಸೊ ಇವು ಅಷ್ಟೇ ಎಲೆಗಳಿಂದ ರಸ ಹೀರ್ತವೆ. ಈ ಥರ ರಸ ಇರೋದ್ರಿಂದ ಬೆಳೆಯ ಬೆಳವಣಿಗೆ ಕುಂಠಿತ ಆಗುತ್ತೆ. ಕಪ್ಪು ಬೂಷ್ಟು ಗರಿಗಳ ಮೇಲೆ ಬೆಳೆದು ದ್ಯುತಿಸಂಶ್ಲೇಷಣೆ ಅಡ್ಡಿಯಾಗುತ್ತೆ. ಹಾಗಾಗಿ ಈ ಎಲ್ಲ ರಸ ಹೀರೋ ಕೀಟಗಳ ನಿರ್ವಹಣೆಗೆ ಮೊದಲನೆಯದಾಗಿ ನೀರು ನಿಲ್ಲಿಸದೇ ಇರೋದು, ಶಿಫಾರಸು ಎಷ್ಟು ಮಾಡಿದ್ದೀವಿ ಅಷ್ಟೇ ಸಾರಜನಕ ಗೊಬ್ಬರಗಳನ್ನು ಕೊಡುವಂಥದ್ದು, ಅದಾದಮೇಲೆ ಪರಭಕ್ಷಕ ಕೀಟಗಳನ್ನು ಉತ್ತೇಜನ ಮಾಡುವಂಥದ್ದು, ಅಂತರವನ್ನು ಆದಷ್ಟು 4 ಅಡಿ ಅಥವಾ 4 ಅಡಿಗಿಂತ ಹೆಚ್ಚಿನ ಅಂತರವನ್ನು ಸಾಲಿನಿಂದ ಸಾಲಿಗೆ ನಾವು ಫಾಲೋ ಮಾಡಬೇಕಾಗುತ್ತೆ. ಅದಾದ ನಂತರ ಕಡೆಗೆ ಔಷಧಿ ಆಗಲೇ ಹೇಳಿದ ಹಾಗೆ ಥಯಾಮಿಥಾಕ್ಸಾಮ್ 0.25 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಬೇಕು. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ನಡೆಯಲಿದೆ. ಮಣ್ಣಿನೊಳಗಿಂದ ಅನ್ನವನ್ನು ವಿಂಗಡಿಸಿ ಉಣ್ಣೆಂದು ಜಗಕ್ಕೆಲ್ಲ ಕೊಡುವ ರೈತ. ಈ ಬಾರಿಯ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಕೆಆರ್ಪೇಟೆ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ಹರಿಹರಪುರ ಹೇಮಗಿರಿ ಮಾರ್ಗದಲ್ಲಿರುವ ಲಕ್ಷ್ಮೀಪುರದ ಎಲ್ಆರ್ ಕುಮಾರಸ್ವಾಮಿ ಅವರ ಕೆಪಿಜಿ ಅಗ್ರಿ ಫಾರಂನಲ್ಲಿ ನಡೆಯಲಿದೆ. ನಾನು ಕುಮಾರಸ್ವಾಮಿ. ನಾನು ಎನ್ಎಸ್ ಗಂಗಾಧರ. ತಾಲೂಕು ಕೃಷಿಕ ಸಮಾಜದ ವತಿಯಿಂದ ನನ್ನ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ಸನ್ಮಾನ, ಸಾವಯವ ಕೃಷಿ ಉತ್ಪನ್ನಗಳ ಪ್ರದರ್ಶನ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ, ಬಾನುಲಿ ಕೃಷಿಕರ ಸಂಭ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಇದೇ 23ರಂದು ಮಂಗಳವಾರ ರಾಷ್ಟ್ರೀಯ ರೈತರ ದಿನದಂದು ಕೆಆರ್ಪೇಟೆ ತಾಲೂಕು ಲಕ್ಷ್ಮೀಪುರದಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಮತ್ತೆ ಬೇರೆ ಕೀಟಗಳು ಸರಿ, ಇದಲ್ಲದೆ ಬೇರನ್ನು ಬಾಧಿಸುವಂಥ ಕೀಟಗಳು ಇವು ಮೇಜರಾಗಿ ಏನಾಗುತ್ತೆ, ರೈತರು ನೋಟಿಸ್ ಮಾಡಿರಲ್ಲ, ಗಮನಿಸಿರಲ್ಲ. ಬೆಳೆಯ ಮೇಲ್ಗಡೆ ಬಂದಂಥ ಕೀಟಗಳನ್ನು ರೈತರು ಆರಾಮಾಗಿ ಗಮನಿಸ್ಬಿಡ್ಬೋದು, ಇದು ಹುಳು ಬಂದಿದೆ, ಇದಕ್ಕೆ ನಿರ್ವಹಣೆ ಮಾಡಬೇಕು ಅಂತ. ಬಟ್ ಭೂಮಿಯಲ್ಲೇ ಇದ್ದುಕೊಂಡು ಹಾನಿ ಮಾಡುವಂಥ ಕೀಟಗಳು ಹಲವಾರು ಬಾರಿ ರೈತರಿಗೆ ನೋಟಿಸೇ ಆಗೋದಿಲ್ಲ. ರೈತರು ಅದನ್ನು ನೋಡೇ ಇರೋದಿಲ್ಲ, ಇದೇ ನಮ್ಮ ಬೆಳೆಯಲ್ಲಿ ಹುಳು ಅಂತ. ಸೊ ಇದರಲ್ಲಿ 2 ಬರ್ತವೆ, ಒಂದು ಗೆದ್ದಲು, ಇನ್ನೊಂದು ಬೇರು ತಿನ್ನುವ ಹುಳು. ಮೊದಲನೇದಾಗಿ ಗೆದ್ದಲು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ನೆಟ್ಟಂಥ ಕಬ್ಬಿನ ತುಂಡುಗಳು ಏನಿರುತ್ತೋ ಅದನ್ನು ತಿನ್ನೋದಕ್ಕೆ ಶುರು ಮಾಡುತ್ತೆ. ಇದರ ಬಾಧೆ ಹೆಚ್ಚಾಗಿ ನಮಗೆ ಎಲ್ಲಿ ನೀರಿನ ಅಭಾವ ಕಾಣುತ್ತಲ್ಲ ಅಲ್ಲಿ ಮಾತ್ರ ಹೆಚ್ಚಾಗಿ ಕಾಣುತ್ತೆ. ನೀರಿನ ಅಭಾವ ಇರೋ ಕಡೆ ಗೆದ್ದಲು ನೆಟ್ಟಂಥ ಬೆಳೆಯನ್ನು ತಿಂದು ಅದ್ರ ಒಳಗಡೆ ಮೊಳಕೆ ಹೊಡೆಯೋದಕ್ಕಿಂತ ಮುಂಚೆನೇ ಕಬ್ಬಿನ ಒಳಗಡೆ ಇರುವಂಥ ಅಷ್ಟು ಅಂಶವನ್ನು ತಿಂದುಬಿಡುತ್ತೆ. ಸೊ ಕಬ್ಬು ಮೊಳಕೆನೇ ಹೊಡೆಯೋದಿಲ್ಲ. ಅದಾದ ನಂತರ ಕೆಲವೊಮ್ಮೆ ಬೆಳೆದು ನಿಂತಿರುವಂಥ ಬೆಳೆ ಭೂಮಿಗೆ ಬಿದ್ದಾಗ ಅಥವಾ ಭೂಮಿಗೆ ತಾಗದಾಗ ಮತ್ತು ನೀರಿನ ಅಭಾವ ಇದ್ದಲ್ಲಿ, ಅಂಥ ಬೆಳೆಗಳಲ್ಲಿ ನೀರಿನ ಅಭಾವ ಇದ್ದಲ್ಲಿ ಈ ಕೀಟಗಳು ಬಿದ್ದಂಥ ಬೆಳೆಯನ್ನು ಸಹ ಬಾಧೆ ಮಾಡಿ ಪೂರ್ತಿ ತಿಂದುಬಿಡುತ್ತೆ. ಹೀಗಾಗಿ ನಮಗೆ ಇಳುವರಿ ನಷ್ಟ ಆಗುತ್ತೆ ಮತ್ತು ಅದರ ಗುಣಮಟ್ಟ ನಷ್ಟ ಆಗುತ್ತೆ. ಸೊ ಇದನ್ನು ನಿರ್ವಹಣೆ ಮಾಡಬೇಕು. ಹೇಗೆ ನಿರ್ವಹಣೆ ಮಾಡೋದು ಅಂತ ಹೇಳಿದ್ರೆ, ನಮ್ಮ ಜಮೀನಿನಲ್ಲಿ ಅಲ್ಲಲ್ಲಿ ಹುತ್ತಗಳೇನಾದರೂ ಕಂಡು ಬಂದರೆ ಅಂಥ ಹುತ್ತಗಳನ್ನು ನಾವು ತೆಗಿಬೇಕಾಗುತ್ತೆ. ಹುತ್ತಗಳಲ್ಲಿ ರಾಣಿ ಗೆದ್ದಲು ಏನಿದೆ ಅದು ಸುಮಾರು ಅಡಿಗಳಷ್ಟು ಕೆಳಗಡೆ ಇರುತ್ತೆ. ಸೊ ನಾವು ಜಸ್ಟ್ ಮೇಲೆ ಹುತ್ತದ ಕೋವೆ ತೆಗೆದ್ರೆ ಆಗೋದಿಲ್ಲ, ಅದರ ಬದಲಿಗೆ ರಾಣಿ ಹುಳುವನ್ನು ನಾವು ಯಾವಾಗಲೂ ಸಾಯಿಸಬೇಕಾಗತ್ತೆ. ಸೊ ಈ ರಾಣಿ ಹುಳು ಸಾಯಿಸಬೇಕು ಅಂತ ಹೇಳಿದ್ರೆ ನಾವು ಹುತ್ತದ ಕೋವೆಯನ್ನು ಮೇಲೆ ತೆಗೆದು ಓಪನ್ ಮಾಡಿಬಿಟ್ಟು ಅದಕ್ಕೆ 5 ml ಕ್ಲೋರೋಪೈರಿಫಾಸ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆ ಪೂರ್ತಿ ನೀರನ್ನು ನಾವು ಹುತ್ತದ ಒಳಗಡೆ ಸುರಿಬೇಕಾಗುತ್ತೆ. ಪೂರ್ತಿ ಹುತ್ತ ತೋಯಬೇಕು, ಒದ್ದೆ ಆಗಬೇಕು, ಅಷ್ಟು ಸುರಿಬೇಕಾಗುತ್ತೆ. ಇದರಿಂದ ರಾಣಿ ಹುಳು ಸಾಯುತ್ತೆ. ರಾಣಿ ಹುಳು ಸಾಯಿತು ಅಂತ ಹೇಳಿದ್ರೆ ಅದರ ಪೂರ್ತಿ ಕುಟುಂಬ ನಾಶ ಆಗಿ ನಮ್ಮ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಬೇರು ತಿನ್ನುವ ಹುಳು. ಬೇರು ತಿನ್ನುವ ಹುಳು ಅಂತೂ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಹೆಚ್ಚಿನ ಹಾನಿ ಮಾಡ್ತಾ ಇದೆ. ಅದರ ಹಾನಿ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬೆಳೆ ಪೂರ್ತಿ ಬೆಳೆದು 5-7 ತಿಂಗಳ ಬೆಳೆಯೆಲ್ಲ ಇನ್ನೇನೋ ಬೀಳೋ ಸಮಯದಲ್ಲಿ ಭೂಮಿಯಲ್ಲಿ ಹುಳು ಇದೆ ಅಂತ ರೈತರು ಗೊತ್ತಾಗ್ತಾ ಇದೆ. ಸೊ ಇದರದ್ದು ಒಂದು ವಿಶೇಷವಾದ ಜೀವನ ಚಕ್ರ ಇದೆ. ಇದು ಯಾವ ಥರ ಅಂತ ಹೇಳಿದ್ರೆ, ಒಂದು ಜೀವನ ಚಕ್ರವನ್ನು ಕಂಪ್ಲೀಟ್ ಮಾಡೋದಕ್ಕೆ, ಮುಗಿಸೋದಕ್ಕೆ ಮೊಟ್ಟೆಯಿಂದ ಪ್ರೌಢಕೀಟದವರೆಗೆ 1 ವರ್ಷ ತಗೊಳುತ್ತೆ. ಪೂರ್ತಿ 1 ವರ್ಷ. ನಮಗೆ ಫಸ್ಟಿಗೆ ಇದರ ದುಂಬಿ
ಅಡಲ್ಟ್ ಅಥವಾ ಪ್ರೌಢದುಂಬಿ ಯಾವಾಗ ಹೊರಗಡೆ ಬರುತ್ತೆ ಅಂದರೆ ಮೊದಲ ಮಳೆ ಬಿದ್ದ ನಂತರ. ನಾವು ಮೊದಲ ಮಳೆಯನ್ನು ಯುಗಾದಿ ಹಿಂದೆ ಮುಂದೆ, ಯುಗಾದಿ ಒಂದು ವಾರ ಮುಂದೆ ಅಥವಾ ಯುಗಾದಿ ಒಂದು ವಾರ ಹಿಂದೆ ನಾವು ರಿಸೀವ್ ಮಾಡ್ತೀವಿ ಮಳೆಯನ್ನು. ಸೊ ಆ ಟೈಮಲ್ಲಿ ಇದು ಹೊರಗಡೆ ಬರುತ್ತೆ ಭೂಮಿಯಿಂದ ಪ್ರೌಢದುಂಬಿ. ಹೊರಗಡೆ ಬಂದಂಥ ದುಂಬಿ ಇವತ್ತು ಮಳೆ ಬಿದ್ದಿದ್ರೆ ನೆಕ್ಸ್ಟ್ ದಿನ ಸಂಜೆ 7ರಿಂದ 7:30 ಆ ಟೈಮಲ್ಲಿ ಹೊರಗಡೆ ಬರೋದಕ್ಕೆ ಶುರುವಾಗುತ್ತೆ. ಇದೇ ಥರ ಅದು ಪೂರ್ತಿ 1 ತಿಂಗಳುಗಳ ಕಾಲ ರಾತ್ರಿ ವೇಳೆ ಹೊರಗಡೆ ಬರುತ್ತೆ. ಬೇವಿನ ಮರ ಅಥವಾ ಇತರೆ ಆಸರೆ ಸಸ್ಯಗಳು, ಬೇವಿನ ಮರ ಆಗ್ಬೋದು, ಹುಣಸೆ ಮರ ಆಗ್ಬೋದು, ಅರಳಿ ಮರ ಆಗ್ಬೋದು, ಅಥವಾ ಹರ್ಕುಲಸ್ ಮರ ಅಂತ ಹೇಳ್ತಾರೆ ರೈತರು. ಸೊ ಇಂಥ ಮರಗಳ ಮೇಲೆ ಅವು ಹೋಗಿ ಕೂರ್ತವೆ. ಆ ಕೂತು ಅಲ್ಲಿ ಆಹಾರವನ್ನು ತಿಂದು, ಎಲೆಗಳನ್ನು ತಿಂದು, ಹೆಣ್ಣು ಮತ್ತು ಗಂಡು ಪತಂಗ ಒಟ್ಟುಗೂಡಿ ಮತ್ತೆ ಬೆಳಗಿನ ಜಾವದಲ್ಲಿ ಮಣ್ಣೊಳಗಡೆ ಹೋಗಿ ಸೇರ್ತವೆ 5-5:30 ಟೈಮ್ಗೆ. ಮಣ್ಣೊಳಗೆ ಹೋಗಿ ಸೇರಿದಂತಹ ಹೆಣ್ಣು ದುಂಬಿ ಮೊಟ್ಟೆ ಇಡಲಿಕ್ಕೆ ಶುರು ಮಾಡುತ್ತೆ. ಮಳೆ ಬಿದ್ದ ನೆಕ್ಸ್ಟ್ ದಿನದಿಂದನೇ ಶುರುವಾಗಿ ಮೊಟ್ಟೆಯನ್ನು 1 ತಿಂಗಳ ಕಾಲ ಇಡೋದಕ್ಕೆ ಶುರು ಮಾಡುತ್ತೆ. ಒಂದು ಹೆಣ್ಣು ದುಂಬಿ ಸರಿಸುಮಾರು 100 ಮೊಟ್ಟೆಗಳನ್ನು ಇಡುವಂಥ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಈ ಥರ ಮೊಟ್ಟೆ ಇಟ್ಟಿದ ನಂತರ 1 ತಿಂಗಳವರೆಗೆ ಮೊಟ್ಟೆಯಿಂದ ಹೊರಗಡೆ ಬಂದ ಮರಿಹುಳು ಮೊದಲನೇ ಹಂತದ ಮರಿಹುಳುಗಳಾಗಿ ಇರ್ತವೆ. ಈ ಮೊದಲನೇ ಹಂತದ ಮರಿಹುಳು ಏನು ಅಂತ ಹೇಳಿದ್ರೆ ಮಣ್ಣಲ್ಲಿರುವಂಥ ಸಾವಯವ ವಸ್ತುವನ್ನು ತಿನ್ನುತ್ತೆ. ಅದು ಯಾವುದೇ ಬೇರನ್ನು ತಿಂದು ಹಾನಿ ಮಾಡೋದಿಲ್ಲ, ಸಾವಯವ ವಸ್ತು ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆಗ ನಮ್ಮ ಬೆಳೆಗೆ ಯಾವುದೇ ತೊಂದರೆ ಇರೋದಿಲ್ಲ. ಅದಾದ ನಂತರ 2ನೇ ಹಂತದ ಮರಿಹುಳು, ಮೊದಲನೇ ಜ್ವರ 2ನೇ ಜ್ವರ ಅಂತ ಹೇಳ್ತಾರೆ ರೈತರು. ಸೊ 2ನೇ ಹಂತದ ಮರಿಹುಳು ಏನಾಗುತ್ತೆ, ಬೇರನ್ನು ಕ್ರಮೇಣವಾಗಿ ತಿನ್ನೋದಕ್ಕೆ ಶುರು ಮಾಡುತ್ತೆ. ಒಂದೇ ಕಡೆ ಮೊಟ್ಟೆ ಇತ್ತು ಅಂದರೆ ಅದು ಪಕ್ಕ ತೆಂಡೆಗಳಿಗೆ ಮಣ್ಣು ಒಳಗಡೆನೇ ಮೂವ್ ಆಗಿಬಿಟ್ಟು ತೆಂಡೆಗಳ ಬೇರುಗಳನ್ನು ಸೇರಿ ತಿನ್ನೋದಕ್ಕೆ ಶುರು ಮಾಡುತ್ತೆ. 2ನೇ ಹಂತ 1 ತಿಂಗಳ ಕಾಲ ನಡೆಯುತ್ತೆ. ಅದಾದ ನಂತರ 3ನೇ ಹಂತದ ಮರಿಹುಳು ಬರುತ್ತೆ. ಈ 3ನೇ ಹಂತದ ಮರಿಹುಳು ತುಂಬ ಜಾಸ್ತಿ ಹಾನಿ ಮಾಡುವಂಥ ಹಂತ. ಹೆಚ್ಚಿನ ಬೇರನ್ನು ತಿಂದು ನಾಶ ಮಾಡಿ ಪೂರ್ತಿ ಬೆಳೆ ಅಥವಾ ಪೂರ್ತಿ ತೆಂಡೆ ಉರುಳೋಗ್ಬಿಡ್ತದೆ ಈ ಹಾನಿಗೆ. ಯಾವಾಗ ಬೇರನ್ನು ತಿನ್ನುತ್ತೋ ಬೇರಿಗೆ ಮಣ್ಣನ್ನು ಗಟ್ಟಿಯಾಗಿ ಹಿಡಿದು ನಿಲ್ಲುವಂಥ ಶಕ್ತಿ ಇರೋದಿಲ್ಲ. ಸೊ ಆ ಬೆಳೆ ಉರುಳೋಗ್ಬಿಡುತ್ತೆ. ಸೊ ಇದು ನಮಗೆ 5 ತಿಂಗಳ ಕಾಲ. ಮೊದಲನೇ ಹಂತ, 2ನೇ ಹಂತ 2 1 ತಿಂಗಳ ಕಾಲ ಇರುತ್ತೆ. 3ನೇ ಹಂತದ ಮರಿಹುಳುಗಳು ಸರಿಸುಮಾರು 5 ತಿಂಗಳ ಕಾಲ, ಅಷ್ಟು ದೊಡ್ಡ ಅವಧಿ ನಮ್ಮ ಬೇರನ್ನು ತಿಂದು ನಾಶ ಮಾಡೋದ್ರಿಂದ ಇದರ ಹಾವಳಿ ಹೆಚ್ಚಾಗಿ ನಮಗೆ 5ನೇ ಹಂತದ ಮರಿಹುಳುಗಳಲ್ಲಿ ಕಂಡುಬರುತ್ತೆ. ಸೊ ಈ 5ನೇ ಹಂತದ ಮರಿಹುಳುಗಳನ್ನು ನಾವು ಸಾಯಿಸಬೇಕು ಅಂದರೆ ಅದು ಭಾಳ ಕಷ್ಟ ಸಾಧ್ಯ ರೈತರು. ಸೊ ನಾವು ಫಸ್ಟಿಗೆ ಅದನ್ನು ಮೊದಲ ಅಥವಾ 2ನೇ ಹಂತದಲ್ಲೇ ನೋಟಿಸ್ ಮಾಡಿ ಸಾಯಿಸೋವಂಥದ್ದು ಒಳ್ಳೆಯದು. ನಾನು ನಿರ್ವಹಣೆಯಲ್ಲಿ ಹೇಳ್ತೀನಿ. ಸೊ ಹಾಗಾಗಿ ಈ 3ನೇ ಹಂತದ ಮರಿಹುಳು ಏನಾಗುತ್ತೆ, ಗಟ್ಟಿಯಾಗಿರುತ್ತೆ. ಆಲ್ರೆಡಿ ಅದರ ಮೈಚರ್ಮ ಗಟ್ಟಿಯಾಗಿರುತ್ತೆ. ಅದಕ್ಕೆ ತುಂಬ ಆಳದವರೆಗೂ ಹೋಗಿ ನಾವು ಯಾವುದೇ ಔಷಧಿಯನ್ನು ಹಾಕಿದ್ರೂ ಸಾಯದೇ ಇರೋ ಥರ ಅದನ್ನು ಅದು ಕಾಪಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕಂದ್ರೆ ಫಸ್ಟಿಗೆ ಪ್ರೌಢದುಂಬಿ ಹೊರಗಡೆ ಬರುತ್ತಲ್ಲ ಆ ಟೈಮಿಗೆ ನಾವು ಅವನ್ನು ಟಾರ್ಗೆಟ್ ಮಾಡಬೇಕು, ಹಿಡಿದು ಕೊಲ್ಲೋ ಅಂಥದ್ದು ನಾವು ಯಾಂತ್ರಿಕ ಕ್ರಮ ಅಂತ ಹೇಳ್ತೀವಿ. ಪ್ರೌಢದುಂಬಿ ಹೊರಬಂದು ಯಾವಾಗ ಬೇವಿನ ಮರಗಳ ಮೇಲೆ ಕೂರುತ್ತೋ ಅಥವಾ ಹರ್ಕ್ಯುಲಸ್ ಮರಗಳ ಮೇಲೆ ಕೂರುತ್ತೋ ಆ ಟೈಮಲ್ಲಿ ಅವನ್ನು ಹಿಡಿದು ಒಂದು ನೀರು ಕೀಟನಾಶಕದ ದ್ರಾವಣವನ್ನು ರೆಡಿ ಮಾಡಿಟ್ಕೊಂಡು ಅದರೊಳಗಡೆ ಹಾಕಿ ಸಾಯಿಸ್ಬೋದು. ಅಥವಾ ಅದು ಯಾವ ಮರದ ಮೇಲೆ ಕೂರ್ತಿರುತ್ತೋ ಮೊದಲನೇ ದಿನ ಹೋಗಿ ಮರವನ್ನು ವೀಕ್ಷಣೆ ಮಾಡೋದು, 2ನೇ ದಿನ ಆ ಮರದ ಮೇಲೆ ಸಿಂಪರಣೆ ಮಾಡುವಂಥದ್ದು, ಕೀಟನಾಶಕ ಸಿಂಪರಣೆ ಮಾಡಿ ಆ ಮರ ಏನು ತಿನ್ನುತ್ತಲ್ಲ ಹೋಗಿ ಸೊಪ್ಪನ್ನು, ಆಗ ಹುಳು ಸಾಯುತ್ತೆ. ಇದು ಒಂದು ಮೊದಲನೇ ಇಂಪಾರ್ಟೆಂಟ್ ಆಗಿರೋಂಥ ಕ್ರಮ. ಪ್ರಮುಖವಾಗಿ ನಾವು ಹೊರಗಡೆ ಬಂದಂಥ ಹುಳುವನ್ನು ಸಾಯಿಸೋದನ್ನು ಫಾಲೋ ಮಾಡಬೇಕು ಮೊದಲನೇದಾಗಿ. ಇದರಿಂದ ನಾವು ಸರಿಸುಮಾರು 60ರಿಂದ 80% ಹುಳುಗಳನ್ನು ನಾಶ ಮಾಡ್ಬೋದು. ಇದರಿಂದ ಮೊಟ್ಟೆ ಇಡೋದನ್ನು ನಾವು ಕಡಿಮೆ ಮಾಡಿದಾಗ ಆಗುತ್ತೆ. 2ನೇದಾಗಿ ಮಳೆ ಬಿದ್ದ 1 ತಿಂಗಳ ನಂತರ ನಾವು ಭೂಮಿಗೆ ಮೆಟರೈಸಿಯಂ ಅನಿಸೋಪ್ಲಿಯನ ಅಂತ ಒಂದು ಶಿಲೀಂಧ್ರ. ಸೊ ಈ ಶಿಲೀಂಧ್ರವನ್ನು ನಾವು ಗೊಬ್ಬರದ ಜೊತೆ, ನಮ್ಮ ಕೊಟ್ಟಿಗೆ ಗೊಬ್ಬರ ಆಗ್ಬೋದು ಅಥವಾ ಎರೆಹುಳು ಗೊಬ್ಬರ ಆಗ್ಬೋದು, ಗೊಬ್ಬರದೊಟ್ಟಿಗೆ ಮಿಕ್ಸ್ ಮಾಡಿ 1 kg ಮೆಟ್ರೈಸಿಯಮನ್ನು 1 ಕ್ವಿಂಟಾಲ್ 100 kg ಗೊಬ್ಬರದ ಜೊತೆ ಮಿಕ್ಸ್ ಮಾಡಿ ಅದನ್ನು ಮಣ್ಣಿಗೆ ಸೇರಿಸ್ಬಿಟ್ಟು ನೀರನ್ನು ಹಾಯಿಸೋದು. ಸೊ ಈ ಶಿಲೀಂಧ್ರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಅವು ಉಸಿರಾಡುವಂಥ ಮರಿಹುಳುಗಳು ಉಸಿರಾಡಲಿಕ್ಕೆ ಅದರ ಮೈ ಮೇಲೆ, ಚರ್ಮದ ಮೇಲೆ ಶ್ವಾಸರಂಧ್ರಗಳಿರುತ್ತೆ, ಸ್ಪೈರಿಕಲ್ಸ್ ಅಂತ ಹೇಳ್ತೇವೆ. ಸೊ ಇದ್ರ ಒಳಗಡೆಯಿಂದ ಅವು ಶ್ವಾಸರಂಧ್ರದ ಮೂಲಕ ದೇಹದ ಒಳಗಡೆ ಸೇರಿ ದೇಹದೊಳಗಡೆ ಅವು ಮಲ್ಟಿಪ್ಲೈ ಆಗೋದಕ್ಕೆ ಶುರು ಆಗ್ತವೆ. ಸೊ ಈ ಥರ ಮಲ್ಟಿಪ್ಲೈ ಆಗುವಾಗ ದೇಹದ ಇರುವಂಥ ಅಂಶವನ್ನೆಲ್ಲ ತಿನ್ನೋದ್ರಿಂದ ಆ ಹುಳು ರೋಗಕ್ಕೆ ತುತ್ತಾಗುತ್ತೆ, ಶಿಲೀಂಧ್ರ ರೋಗಕ್ಕೆ. ಆ ಹುಳು ಮೇಲೆ ಒಂದು ರೀತಿಯ ತಿಳಿ ಹಸಿರು ಬಣ್ಣದ ಮೈಸೀಲಿಯಂ ಅಂತ ಹೇಳ್ತೀವಿ, ಅದು ಬೆಳವಣಿಗೆ ಆಗುತ್ತೆ, ಶಿಲೀಂಧ್ರದ ಬೆಳವಣಿಗೆ. ಆ ಕೀಟ ಸಾಯುತ್ತೆ. ಸೊ ಇದನ್ನು ಮಳೆ ಬಿದ್ದ 1 ತಿಂಗಳ ನಂತರ ಮಾಡೋದ್ರಿಂದ ಮೊದಲನೇ ಹಂತದ ಮರಿಹುಳುನೇ ನಾವು ಸಾಯಿಸ್ಬೋದು, ಅಥವಾ 2ನೇ ಹಂತದ ಮರಿಹುಳುನು ನಾವು ಈ ಮೆಟ್ರೈಸಿಯಮಿಂದ ಟಾರ್ಗೆಟ್ ಮಾಡಬಹುದು.
ಇದಾದ ನಂತರ ಇಲ್ಲ ಶಿಲೀಂಧ್ರವನ್ನು ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಾಗ ನಾವು ಕೆಮಿಕಲ್ಸ್ ಸಹ ಬಳಸ್ಬೋದು. ಕೆಮಿಕಲ್ಸ್ಗಳಲ್ಲಿ ರಾಸಾಯನಿಕಗಳಲ್ಲಿ ಇಮಿಡಾಕ್ಲೋಪ್ರಿಡ್ ಅಂತ ಒಂದು ದ್ರಾವಣ ರಾಸಾಯನಿಕ. ಸೊ ಇದನ್ನು ನಾವು 1/2 ಲೀಟ್ರ್ ಇಮಿಡಾಕ್ಲೋಪ್ರಿಡನ್ನು 200 ಲೀಟರಲ್ಲಿ ಮಿಕ್ಸ್ ಮಾಡಿ ಅದನ್ನು ಪ್ರತಿ ಬುಡಕ್ಕೆ ಸೇರೋ ಹಾಗೆ ಮಾಡಬೇಕಾಗುತ್ತೆ. ನಮ್ಮ ಕಬ್ಬಿನಲ್ಲಿ ಮೇಜರಾಗಿ ಬರುವಂಥ ಪ್ರಾಬ್ಲಮ್ ಬಂದು 3 ತಿಂಗಳ ಬೆಳೆ ಆದ ನಂತರ ಒಳಗಡೆ ಹೋಗಿ ಸಾಲುಗಳಲ್ಲಿ ಹೋಗಿ ರಾಸಾಯನಿಕ ಆಗಲಿ ಅಥವಾ ಸಿಂಪಡಣೆ ಆಗಲಿ ರಾಸಾಯನಿಕಗಳನ್ನು ಭೂಮಿಗೆ ಸೇರಿಸೋದಾಗಲಿ ಭಾಳ ಕಷ್ಟ ಸಾಧ್ಯ. ಸೊ ಹಾಗಾಗಿ ಈ ಬೇರು ತಿನ್ನೋ ಹುಳುಗಳನ್ನು ಭೂಮಿಯಿಂದ ಹೊರಗಡೆ ಬಂದಾಗಲೇ ನಾವು ಅವನ್ನು ಹಿಡಿದು ಕೊಲ್ಲೋದು ಭಾಳ ಮುಖ್ಯ ಆಗುತ್ತೆ. ಅದು ಬಿಟ್ಟು 1ನೇ ಮತ್ತು 2ನೇ ಹಂತದ ಮರಿಹುಳುಗಳನ್ನು ಶಿಲೀಂಧ್ರಗಳನ್ನು ಬಳಸಿ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ. ಲಕ್ಷಣಗಳು ಏನು, ಯಾವ ರೀತಿ ಗೊತ್ತಾಗುತ್ತಿದ್ದು ಇದು ಕೆಳಗಡೆ ಬೇರು ತಿಂತಾ ಇದೆ ಅನ್ನೋದು? ಪ್ರಮುಖವಾಗಿ ಇದ್ರದ್ದು ಏನು ಅಂತ ಹೇಳಿದ್ರೆ, ಎಲ್ಲಿ ಮರಗಳಿರುತ್ತೋ ಆಸರೆ ಸಸ್ಯಗಳು, ಬೇವು, ಹರ್ಕುಲಸ್, ಹುಣಸೆ ಈ ಥರ, ಸೊ ಅಲ್ಲಿಂದ ತಿಂದಂಥ ಹುಳು ಬಂದು ಅದರದ್ದೇ ಪಕ್ಕ ಇರುವಂಥ ಬದುಗಳ ಪಕ್ಕದಲ್ಲಿರುವಂಥ ಸಾಲುಗಳಲ್ಲೇ ಮೊಟ್ಟೆ ಇಟ್ಟಿರುತ್ತೆ, ಅಥವಾ ಯಾವುದೋ ಒಂದು ಮೂಲೆಯಿಂದ ಶುರುವಾಗುತ್ತೆ ಇದರ ಹಾವಳಿ. ಸೊ ಈ ಥರ ಬದುವಿಂದ ಪಕ್ಕದ ತೆಂಡೆಗಳು ಒಣಗಲಿಕ್ಕೆ ಶುರು ಆಗ್ತವೆ, ಅಥವಾ ಒಂದು ಮೂಲೆಯಿಂದ ಒಂದು ಕಾರ್ನರಿಂದ ತೆಂಡೆಗಳು ಒಣಗಲಿಕ್ಕೆ ಶುರು ಮಾಡುತ್ತೆ. ಸೊ ಬೇರೆ ಎಲ್ಲ ಕಡೆ ಬೆಳೆ ಚೆನ್ನಾಗಿದ್ದು ಒಂದ್ಯಾವುದೋ ಮೂಲೆಯಿಂದ ಒಣಗ್ತಾ ಇದೆ ಅಂತ ಹೇಳಿದ್ರೆ ನಾವು ಆವಾಗ ತೆಂಡೆಗಳನ್ನು ಎಳೆದು ನೋಡಬೇಕಾಗತ್ತೆ. ತೆಂಡೆ ಎಳೆದ ತಕ್ಷಣ ಸುಲಭವಾಗಿ ಬಂದರೆ ಅಲ್ಲಿ ಹುಳುಗಳು ಇರುವಿಕೆಯನ್ನು ಕನ್ಫರ್ಮ್ ಮಾಡ್ಕೋಬೇಕು. ಬೇರು ತಿಂದಿರೋದ್ರಿಂದ ಅಂಥ ತೆಂಡೆಗಳು ಸುಲಭವಾಗಿ ಕಿತ್ತು ಬರುತ್ತೆ. ಆವಾಗ ಹುಳುಗಳು ಇದಾವ ಅಂತ ಚೆಕ್ ಮಾಡ್ಕೊಂಡ್ಬಿಟ್ರೆ, ಹುಳು ಇದೆ ಅಂತ ಕನ್ಫರ್ಮ್ ಆದಾಗ ನಾವು ಬೇರೆ ಎಲ್ಲ ಕ್ರಮಗಳನ್ನು ತೆಗೆದು ನಿರ್ವಹಣೆ ಮಾಡ್ಕೋಬೋದು. ಈಗ ಅಂತಿಮ ಹಂತದಲ್ಲಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಅಂತಿಮ ಹಂತದಲ್ಲಿ ಇದ್ದಾಗ್ಲೂ ನಾವು ಕೆಲವಾರು ಕಾಂಬಿನೇಷನ್ ಕೆಮಿಕಲ್ ಇದ್ದಾವೆ. ಇಮಿಡಾಕ್ಲೋಪ್ರಿಡ್ ಮತ್ತು ಅಸಿಫೇಟ್ ಅನ್ನೋ ಅಂಥ ದ್ರಾವಣ ಕಾಂಬಿನೇಷನ್ ಕೆಮಿಕಲ್, ಅದನ್ನು ನಾವು ಬಳಸ್ಬೋದು. 1/2 ml ಪ್ರತಿ ಲೀಟ್ರಿಗೆ ನೀರಿಗೆ ಹಾಕಿ ನಾವು ಅದನ್ನು ಡ್ರೆಂಚ್ ಮಾಡಬೇಕಾಗುತ್ತೆ. ತಗೊಂಡು ಪ್ರತಿ ಬುಡಕ್ಕೆ ಸುರಿಯೋಂಥದ್ದು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಸರ್, ಅದು ನಾವು ಆವಾಗಲೇ ಹೇಳ್ದಂಗೆ 80%, 100% ಆ ಥರ, ನಾಟ್ ಮೋರ್ ದೆನ್ 50%, 50% ಹೆಚ್ಚು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಯಾಕೆ ಅಂತ ಹೇಳಿದ್ರೆ, ಆ ಹುಳುಗಳು ಎಷ್ಟು ಗಟ್ಟಿ ಇರ್ತವೆ ಅಂದರೆ ಮಣ್ಣಿನ ತಳಭಾಗದವರೆಗೂ ಹೋಗಿ ಅವು ಸಂರಕ್ಷಿಸ್ಕೊಳ್ಳೋವಂಥ ಶಕ್ತಿಯನ್ನು ಹೊಂದಿರುತ್ತೆ. ಸೊ ಹಾಗಾಗಿ ನಾವು ಈ ಬೇರು ತಿನ್ನೋ ಹುಳುವಿನ ಬಾಧೆ ವಿಪರೀತವಾಗಿ ಬಂತು ಅಂದರೆ ಒಂದು ಬೆಳೆ ಭತ್ತ ಬೆಳೆದು ಬಿಡಿ ಎಲ್ಲ ಸತ್ತೋಗ್ಬಿಡುತ್ತೆ ಅಂತಾರೆ. ಅದು ಒಂದು. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಸರ್, ಕೆಲವೊಂದು ಕಡೆ ಈ ನೀರಾವರಿ ಸಮಸ್ಯೆ ನಮ್ಮಲ್ಲಿ ಜಾಸ್ತಿ ಇದೆ. ಈ ನಮ್ಮ ಮೈಸೂರು ಮಂಡ್ಯ ಭಾಗದಲ್ಲಿ ಪೂರ್ಣ ನೀರಾವರಿ ಇರೋವಂಥ ಕಡೆ ಭತ್ತವನ್ನು ನಾವು ರೊಟೇಷನ್ ಅಂತ ಹೇಳ್ತೀವಿ, ಕ್ರಾಪ್ ರೊಟೇಷನ್, ಅದನ್ನು ಮಾಡ್ಕೊಳ್ಳೋಕ್ಕೆ ಎಲ್ಲಿ ಸಾಧ್ಯ ಅಲ್ಲಿ ಮಾತ್ರ ಮಾಡ್ಕೊಳ್ಬೋದು. ಅದರ್ವೈಸ್ ಕಷ್ಟ. ನಾವು ಎಲ್ಲಿ ನೀರನ್ನು ನಿಲ್ಲಿಸ್ತೀವಿ, ಎಲ್ಲಿ ಭತ್ತ ಬೆಳೆಯೋಕ್ಕೆ ನಾವು ಯಾವಾಗ ಪಡ್ಲಿಂಗ್ ಮಾಡಿ ಅದನ್ನು ಕೆಸರು ಗದ್ದೆ ಮಾಡ್ತೀವಲ್ಲ, ಕೆಸರು ಗದ್ದೆ ಮಾಡಿದಾಗ ಒಳಗಡೆ ಇರುವಂಥ ಹುಳುಗಳಿಗೆ ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಆಸ್ಫಿಕ್ಸೇಷನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಉಸಿರಾಡೋದಕ್ಕೆ ಕಷ್ಟ ಆದಾಗ ಕೆಸರು ಗದ್ದೆ ಒಳಗಡೆ ಅವು ಸಾಯ್ತವೆ. ಹೇಳ್ತಾರೆ ಇದರಲ್ಲೇ ಕಬ್ಬಿನಲ್ಲೇ ನೀರನ್ನ ಕಂಟಿನ್ಯೂಸ್ ಆಗಿ ನಿಲ್ಲಿಸ್ಬಿಟ್ರೆ ಇವು ಹುಳು ಸಾಯ್ತವೆ ಅಂತ. ಅದು ಸ್ವಲ್ಪ ಕಷ್ಟ ಸಾಧ್ಯ ಸರ್. ನಾನು ಆಗಲೇ ಹೇಳ್ದಂಗೆ ಕಬ್ಬಿನಲ್ಲಿ ನೀವು ಯಾವಾಗ ವಾರಗಟ್ಟಲೆ ನೀರು ನಿಲ್ಲಿಸ್ತೀರಾ, ಕಬ್ಬು ಬೆಳೆಗೆ ತೊಂದರೆ ಆಗುತ್ತೆ. ಹುಳು ಸಾಯೋ ಬದಲಿಗೆ ಬೆಳೆಗೆ ತೊಂದರೆ ಆಗುತ್ತೆ. ಮತ್ತು ಆ ಹುಳು ನಾನು ಆಗಲೇ ಹೇಳ್ದಂಗೆ ಅದನ್ನು ಅದು ಸಂರಕ್ಷಣೆ ಮಾಡ್ಕೊಳ್ಳೋ ಅಂಥ ಎಲ್ಲ ಗೊತ್ತಿದೆ. ಸೊ ಹಾಗಾಗಿ ಇವು ಸ್ವಲ್ಪ ಕಷ್ಟ. ಭತ್ತ ಬೆಳೆಯುವಂಥ ಆಪ್ಷನ್ ಇದ್ದು ನೀರಾವರಿ ಫೆಸಿಲಿಟಿ ಇತ್ತು ಅಂದರೆ ಭತ್ತ ಬೆಳೆದು ಅವರು ಈ ಹುಳುವನ್ನು ಇನ್ನೂ ಒಂದಷ್ಟು ವರ್ಷಗಳು ಬರದೇ ಇರೋ ಥರ ಮಾಡ್ಕೋಬೋದು ಅವ್ರ ಬೆಳೆಗೆ. ಮತ್ತು ಈಗ ಕೀಟಗಳನ್ನು ಸಮಗ್ರವಾಗಿ ಹತೋಟಿ ಮಾಡ್ಕೋಬೇಕು ಅಂತಾದರೆ ಕಬ್ಬಿನಲ್ಲಿ ಬರುವಂಥದ್ದು, ಈಗ ಏನು ಬೇರೆ ಬೇರೆದ್ರಲ್ಲೆಲ್ಲ ಬಲೆ ಬೆಳೆ ಅಂತ ಹೇಳ್ತೀವಿ, ಆ ಥರದ್ದು ಏನಾದರೂ ಮಾಡ್ಬೋದಾ? ಅಥವಾ ಒಟ್ಟಾರೆ ಸಮಗ್ರವಾದ ಒಂದು ನಿರ್ವಹಣೆ ಯಾವ ರೀತಿ ಕಬ್ಬಿನ ಬೆಳೆಗಾರರು ಆರಂಭದಿಂದ ಕೊನೆವರೆಗೂ ಅನುಸರಿಸಬೇಕು ಹೇಳ್ಬಿಡಿ ಡಾಕ್ಟ್ರೆ. ಕಬ್ಬಿನಲ್ಲಿ ಸಮಗ್ರವಾಗಿ ಎಲ್ಲ ಕೀಟಗಳನ್ನು ನಾವು ಗಣನೆಗೆ ತೆಗೆದುಕೊಂಡು ಸಮಗ್ರ ಕೀಟ ನಿರ್ವಹಣೆ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಉಳುಮೆ ಮಾಡುವಂಥದ್ದು, ಮಾಗಿ ಉಳುಮೆ. ನಾವು ಏನು ಈಗ ಕೊರಕಗಳ ಬಾಧೆ ಬಗ್ಗೆ ಮಾತಾಡಿದ್ವಿ, ಈ ಕೊರಕಗಳೆಲ್ಲ ಕೋಶಾವಸ್ಥೆಗೆ ಒಣಗಿರೋಂಥ ಗರಿಗಳ ಮೇಲೆ ಹೋಗ್ತವೆ ಅಥವಾ ಭೂಮಿಯಲ್ಲಿ ಹೋಗ್ತವೆ. ಸೊ ಹಾಗಾಗಿ ಆಳವಾಗಿ ಉಳುಮೆ ಮಾಡೋದ್ರಿಂದ ಏನಾಗುತ್ತೆ, ಯಾವುದೇ ಕೀಟದ ಹಲವಾರು ಹಂತಗಳು ನಮ್ಮ ಸೂರ್ಯನ ಕಿರಣಕ್ಕೆ ಒಡ್ಡುತ್ತವೆ. ಜೊತೆಗೆ ಉಳುಮೆ ಮಾಡುವಾಗ ಪಕ್ಷಿಗಳಿಗೆ ಅವು ಕಾಣಸಿಗುತ್ತೆ. ಸೊ ಆವಾಗ ಪಕ್ಷಿಗಳು ಹೆಕ್ಕಿ ತಿಂದು ನಮಗೆ ನಿರ್ವಹಣೆಯನ್ನು ಕೊಡುತ್ತೆ. ಮೊದಲನೇದಾಗಿ ಮಾಗಿ ಉಳುಮೆ ಮಾಡುವಂಥದ್ದು. ಎರಡನೇದಾಗಿ ಯಾವುದೇ ಕೀಟದ ಬಾಧೆ ಮುಂಚೆ ಬೆಳೆಯಲ್ಲಿ ಇತ್ತು ಅಂತ ಹೇಳಿದ್ರೆ, ಆಲ್ರೆಡಿ ಇತ್ತು. ಈಗ ನಾವು ಫಾರ್ ಎಕ್ಸಾಂಪಲ್
ಉಳುಮೆ ಮಾಡುವಾಗ ಬೇರು ಹುಳುಗಳು ಯಾವುದೋ ಹಂತದ ಹುಳುಗಳು ನಮಗೆ ಕಾಣಿಸ್ತು. ಬಿಳಿ ಹುಳುಗಳು ನಮ್ಮ ಸಿ ಆಕಾರದ ಹುಳುಗಳು, ಬೇರು ಹುಳುಗಳು ನಮ್ಮ ಹೆಬ್ಬೆರಳಿನ ಗಾತ್ರದಲ್ಲಿರುತ್ತೆ, 3ನೇ ಹಂತದ ಹುಳು, ಅಥವಾ ಅದಕ್ಕಿಂತ ಸ್ವಲ್ಪ ಸಣ್ಣದಿರುತ್ತೆ 2ನೇ ಹಂತದ ಹುಳು. ಸೊ ಈ ಹುಳುಗಳು ಏನಾದರೂ ಕಂಡು ಬಂದರೆ ಉಳುಮೆ ಮಾಡುವಾಗಲೇ ನಾವು ಆ ಸಮಯದಲ್ಲೇ ಬೇಕಾದರೆ ಮೆಟ್ರೈಸಿಯಮನ್ನು, ನಾನು ಏನು ಹೇಳಿದೆ, ಕೊಟ್ಟಿಗೆ ಗೊಬ್ಬರ ಹೇಗೂ ರೈತರು ಹೊಡಿತಿರ್ತಾರೆ ಅವರ ಇದಕ್ಕೆ ಹೊಲಕ್ಕೆ. ಸೊ ಆ ಗೊಬ್ಬರ ಹಾಕೋವಾಗ್ಲೇ ಅವರು ಮೆಟ್ರೈಸಿಯಮ್ನ ಸೇರಿಸಿ ಗೊಬ್ಬರವನ್ನು ಹಾಕ್ಬಿಡೋದು ಒಳ್ಳೆಯದು. ಉಳುಮೆ ಟೈಮಲ್ಲಿ ಅವ್ರಿಗೆ ಕಾಣಿಸಿದ್ರೆ ಹುಳು. ಅದಾಯಿತು. ನೆಕ್ಸ್ಟು ಬಂದು ಬಿತ್ತನೆ ಮಾಡುವಂಥ ಮುಂಚೆ ರಸಹೀರ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಅವರು ರಾಸಾಯನಿಕವನ್ನು ಇರುವಂಥ ಔಷಧಿ ದ್ರಾವಣವನ್ನು ತಯಾರಿಸಿ ಅದಕ್ಕೆ ಅದ್ದಿ ನಾಟಿ ಮಾಡುವಂಥದ್ದನ್ನು ಮಾಡಬಹುದು. ಬೀಜೋಪಚಾರ ಯಾವ ರೀತಿ ಮಾಡಬಹುದು ಹೇಳಿ ಸರ್? ಬೀಜೋಪಚಾರವನ್ನು ಕ್ಲೋರೋಪೈರಿಫಾಸ್ ದ್ರಾವಣ ನಾನು ಆಗಲೇ ಹೇಳಿದೆ, ಅದನ್ನು 0.05% ಈ ದ್ರಾವಣವನ್ನು ತಯಾರಿಸ್ಕೊಂಡು ಅದನ್ನು 20 ನಿಮಿಷಗಳ ಕಾಲ ತುಂಡುಗಳನ್ನು ಅದರಲ್ಲಿ ಅದ್ದಿ ಅದರ ನಂತರ ತೆಗೆದು ನಾವು ಬಿತ್ತನೆ ಮಾಡಬೇಕಾಗುತ್ತೆ. ಅದು ಸೆಟ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಬಿತ್ತನೆ ಬೀಜದ ಉಪಚಾರ. ಅದಾದ ನಂತರ ಬೆಳೆ ಹಚ್ಚಿದ ನಂತರ, ನಾಟಿ ಮಾಡಿದ ನಂತರ, ಬಿತ್ತನೆಯನ್ನು ನಾಟಿ ಮಾಡಿದ ನಂತರ ನೀರು ಕೊಡುವಂಥದ್ದು. ಅಥವಾ ಮೊದಲನೇದಾಗಿ ಸಾಲುಗಳ ಅಂತರ ನಾನು ಆಗಲೇ ಹೇಳಿದೆ, ಅವರು ಇನ್ನೂ ರೈತರು 2.5-3 ಫೀಟ್ ಅಷ್ಟೇ ಇದ್ದಾರೆ ರೈತರು, ಅದಕ್ಕಿಂತ ಹೆಚ್ಚಿನ ಸಾಲುಗಳ ಅಂತರವನ್ನು ಕೊಡಬೇಕಾಗುತ್ತೆ. ಈ ಹೆಚ್ಚಿನ ಸಾಲಿನ ಅಂತರ ಕೊಡೋದ್ರಿಂದ ಒಂದು ಕೀಟ ಮತ್ತು ರೋಗದ ಬಾಧೆಯನ್ನು ತಗ್ಗಿಸ್ಬೋದು, ಅದರ ಜೊತೆಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ರೈತರು ಏನು ಅಂದ್ಕೊಂಡಿದ್ದಾರೆ, ಪಕ್ಕ ಹಾಕಿ ಜಾಸ್ತಿ ತೆಂಡೆಗಳಿತ್ತು ಅಂದರೆ ನಮಗೆ ಜಾಸ್ತಿ ಟನ್ನೇಜ್ ಬರುತ್ತೆ, ಇಳುವರಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದು ತಪ್ಪು ಕಲ್ಪನೆ. ಅಂತರ ಜಾಸ್ತಿ ಕೊಡೋದ್ರಿಂದ ಈ ಶುಗರ್ ಕೇನ್ ಏನಿದೆ, ಕಬ್ಬು, ಇದು C4 ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಹೆಚ್ಚಿನ ಸೂರ್ಯನ ಕಿರಣ ಬೇಕು, ಅದು ಚೆನ್ನಾಗಿ ಬೆಳಿಬೇಕು, ಅದರ ಫುಲ್ ಪೊಟೆನ್ಷಿಯಲ್ ಅದು ಎಕ್ಸಿಬಿಟ್ ಮಾಡಬೇಕು, ತೋರಿಸ್ಬೇಕು ಅಂತ ಹೇಳಿದ್ರೆ ಹೆಚ್ಚಿನ ಸೂರ್ಯನ ಕಿರಣಗಳು ಬೇಕು. ಸೊ ಹಾಗಾಗಿ ಜಾಸ್ತಿ ಅಂತರ ಕೊಡೋದ್ರಿಂದ ಈ ಕಡೆ ಇಳುವರಿಯನ್ನು ಹೆಚ್ಚಿಸ್ಬೋದು, ಇನ್ನೊಂದು ಸೈಡಲ್ಲಿ ರೋಗ ಮತ್ತು ಕೀಟದ ಬಾಧೆಯನ್ನು ಕೂಡ ತಗ್ಗಿಸ್ಬೋದು. ಅದು ಒಂದಾಗುತ್ತೆ. ಈ ಥರ ಹೆಚ್ಚಿನ ಅಂತರ ಕೊಡೋದ್ರಿಂದ ಅಲ್ಲಿ ಉಂಟಾಗುವಂಥ ಮೈಕ್ರೋ ಕ್ಲೈಮೇಟ್ ಏನಿದೆ ಅದು ಯಾವುದೇ ಕೀಟಗಳ ಬೆಳವಣಿಗೆಗೆ ಪೂರಕವಾಗಿರಲ್ಲ, ಎಸ್ಪೆಷಲಿ ರಸಹೀರೋ ಕೀಟಗಳಿಗೆ. ಹಾಗಾಗಿ ಹೆಚ್ಚಿನ ಅಂತರವನ್ನು ಕಾಪಾಡಬೇಕಾಗುತ್ತೆ. ಮತ್ತು ನೀರು ನಿರ್ವಹಣೆ, ನಾನು ಆಗಲೇ ಹೇಳಿದೆ, ನೀರನ್ನು ಹೆಚ್ಚಾಗಿ ನಿಲ್ಲಿಸ್ಬಿಡೋದು, ಕಂಟಿನ್ಯೂಸ್ ಆಗಿ ನೀರನ್ನು ಹರಿಸ್ತಾ ಇರೋದು, ಅವಶ್ಯಕತೆಗಿಂತ ಮೀರಿ ನೀರನ್ನು ಕೊಡೋದು, ಇದಕ್ಕೆ ನಿಲ್ಲಿಸೋದು. ಇದರಿಂದ ಪೂರಕವಾದ ವಾತಾವರಣ ಸೃಷ್ಟಿಯಾಗಿ ಕೀಟಗಳು ಜಾಸ್ತಿ ಆಗ್ತವೆ. ಹಾಗಾಗಿ ನೀರನ್ನು ಹೆಚ್ಚಿಗೆ ನಿಲ್ಲಿಸ್ಕೊಡ್ದು. ಮತ್ತು ಅದೇ ರೀತಿ ಹೆಚ್ಚಿಗೆ ಒಣಗಿಸ್ಲು ಕೂಡ್ದು. ನಾನು ಆಗಲೇ ಹೇಳಿದೆ, ಎಲ್ಲಿ ತೇವಾಂಶ ಕಡಿಮೆ ಆಗುತ್ತೋ ಅಲ್ಲಿ ನಮ್ಮ ಗೆದ್ದಲು ಮತ್ತು ಬೇರು ಹುಳುಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀರನ್ನು ಕಡಿಮೆನೂ ಕೂಡ್ದು ಜಾಸ್ತಿನೂ ಕೊಡಬಾರ್ದು, ಎಷ್ಟು ಬೇಕೋ ಅಷ್ಟೇ. ಅವ್ರ ಮಣ್ಣಿಗೆ ಅನುಗುಣವಾಗಿ ಅವ್ರಿಗೆ ಗೊತ್ತಿರುತ್ತೆ ರೈತರಿಗೆ, ನಮ್ಮ ಮಣ್ಣಲ್ಲಿ ಇಷ್ಟು ಬೇಗ ನೀರು ಡ್ರೈನ್ ಔಟ್ ಆಗುತ್ತೆ ಅಥವಾ ಇಷ್ಟು ಬೇಗ ಒಣಗುತ್ತೆ ನಮ್ಮ ಭೂಮಿ ಅಂತ ಗೊತ್ತಿರುತ್ತೆ. ಅದನ್ನು ನೋಡಿಕೊಂಡು ಅವರು ಇಂಟರ್ವಲನ್ನು, ಇರಿಗೇಷನ್ ಕೊಡೋವಂಥ ಇಂಟರ್ವಲನ್ನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಬೆಳೆ ಹಚ್ಚಿದ ನಂತರ ಮೊದಲು 3 ತಿಂಗಳ ಕಾಲ ಬರುವಂಥ ಸುಳಿ ಕೊರಕಕ್ಕೆ ಆಕರ್ಷಕ ಬಲೆಯನ್ನು ಒಟ್ಟಿಗೆ ಎಕರೆಗೆ 8 ಫಿಕ್ಸ್ ಮಾಡಿ ಫಸ್ಟು 3 ತಿಂಗಳ ಕಾಲ ಮೊದಲನೇದಾಗಿ ಆದಿಸುಳಿ ಕೊರಕದ ಆಕರ್ಷಕ ವಸ್ತು ಹಾಕ್ತಾ ಹೋಗಬೇಕು. ಅದರಿಂದ ಪತಂಗಗಳು ಅದಕ್ಕೆ ಬಿದ್ದು ಮೊಟ್ಟೆ ಇಡೋದನ್ನು ನಾವು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟು 3 ತಿಂಗಳ ಆದ ನಂತರ ಟಾಪ್ ಶೂಟ್ ಬೋರರ್, ಮೇಲಿನ ಸುಳಿ ಕೊರಕದ ಆಕರ್ಷಕ ವಸ್ತು ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಹಾಕೋದು. 5 ತಿಂಗಳ ಆದ ನಂತರದ ಬೆಳೆಗೆ ಇಂಟರ್ನೋಡ್ ಬೋರರ್ ಅಂತ ಹೇಳ್ತೀವಿ, ಗಿಣ್ಣು ಕೊರಕದು, ಅದರ ಆಕರ್ಷಕ ವಸ್ತುವನ್ನು ತೊಗೊಂಡು ಬಂದು ಅದಕ್ಕೆ ಹಾಕಿ 8-10 ಫೆರಮೋನ್ ಟ್ರ್ಯಾಪ್ಸ್ ನಾವು ಆಕರ್ಷಕ ಬಲೆ ಏನು ಹಾಕ್ತೀವಿ ಅದೇ ಬಲೆಯಲ್ಲಿ ಆಕರ್ಷಕ ವಸ್ತುವನ್ನು ನಾವು ಚೇಂಜ್ ಮಾಡ್ತಾ ಹೋಗಿ ಕೀಟದ ಬಾಧೆಯನ್ನು ತಗ್ಗಿಸ್ಬೋದು. ಜೊತೆಗೆ ಆಗಲೇ ಹೇಳಿದಂಗೆ ಮೊಟ್ಟೆ ಪರತಂತ್ರ ಜೀವಿಗಳು ಈ 3 ಕೊರಕಗಳ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಸಹಕಾರಿಯಾಗಿವೆ. ಅವನ್ನು ಬೆಳೆಯ ಪೂರ್ಣ ಅವಧಿಯಲ್ಲಿ 1 ತಿಂಗಳ ನಂತರದ ಬೆಳೆಯಲ್ಲಿ ಮೊಳಕೆ ಹೊಡೆದ ನಂತರದಿಂದ ಕಡೆಯವರೆಗೂ ಹಾರ್ವೆಸ್ಟಿಂಗ್ ಮಾಡೋವರೆಗೂ ಸಹ ನಾವು ಕೊಡ್ತಾ ಹೋಗೋದು. 20,000 ಪ್ರತಿ ಎಕರೆಗೆ ಪ್ರತಿ ವಾರದಾಗ ರಿಲೀಸ್ ಮಾಡ್ತಾ ಹೋದರೆ ಹಾವಳಿಯನ್ನು ಕಡಿಮೆ ಮಾಡ್ಬೋದು. ಅದಾದ ನಂತರ ಕೀಟಗಳು ಇದ್ದೇ ಇದ್ದಾವೆ ಅಂತ ಹೇಳೋದು ಅದರಷ್ಟೇ ಕೆಮಿಕಲ್ ಆಪ್ಷನ್ಗೆ ಹೋಗಬೇಕಾಗುತ್ತೆ ಸರ್. ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಕಬ್ಬು ಬೆಳೆಯೋರು ಕಬ್ಬೊಳಗಡೆ ಅಂತರ ಬೆಳೆಗಳನ್ನು ಸಾಕಷ್ಟು ಬೆಳ್ಕೋತಾರೆ ಅಲ್ವಾ? ಹೌದು ಸರ್. ಸಾಲಿನ ಅಂತರವನ್ನು ಜಾಸ್ತಿ ಮಾಡಿ ನೀವೇ ವಿಸಿ ಫಾರಂ ಕೃಷಿ ಮೇಳದಲ್ಲಿ ನೈಸರ್ಗಿಕವಾಗಿ ಕಬ್ಬನ್ನು ಬೆಳೆಯೋ ಪ್ರಾತ್ಯಕ್ಷಿಕೆ ಮಾಡಿದ್ರಿ. ನೀಮಾಸ್ತ್ರ ಮತ್ತೊಂದು ಮಗದೊಂದು ಈ ಥರದ್ದನ್ನು ಕುಂಭದಲ್ಲೆಲ್ಲ ಮಾಡಿ ಇಟ್ಟಿದ್ರಿ. ಈ ಒಂದು ಆಪ್ಷನ್ನನ್ನು ಅನುಸರಿಸೋದ್ರಿಂದ ಏನಾದರೂ ಕೀಟಗಳನ್ನು ಹತೋಟಿ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಸುತ್ತೆ? ಹೌದು ಸರ್, ಕೀಟಗಳನ್ನು ನಾನು ಆವಾಗಲೇ ಹೇಳಿದೆ, ಈ ಬೆಳೆಯಲ್ಲಿ ಕೊರಕಗಳಿಂದ ಹಿಡಿದು ರಸಹೀರ ಕೊರಕಗಳವರೆಗೂ
ಇಲ್ಲ ಪರಭಕ್ಷಕ ಅಥವಾ ಪರತಂತ್ರ ಜೀವಿಗೆ ತುತ್ತಾಗ್ತವೆ. ಬೆಳೆಯಲ್ಲಿ ಬಾಧಿಸುವಂಥ ಕೀಟಗಳು ಹಲವಾರು ಪರಭಕ್ಷಕ ಪರತಂತ್ರ ಜೀವಿಗೆ ತುತ್ತಾಗ್ತವೆ. ಈ ಪರಭಕ್ಷಕ ಮತ್ತು ಪರತಂತ್ರ ಜೀವಿಯ ಪ್ರೌಢಕೀಟ ಏನಿರುತ್ತೋ ಇವು ದುಂಬಿಗಳು. ಅವು ಏನಾಗ್ತವೆ, ಆಕರ್ಷಣೀಯವಾಗಿರುವಂಥ ಫ್ಲವರ್ಸಿಗೆ ಅಟ್ರಾಕ್ಟ್ ಆಗ್ತವೆ. ಅಂದರೆ ಚೆಂಡು ಆಗಿರ್ಬೋದು ಅಥವಾ ಯಾವುದೇ ಸಾಸಿವೆ ಆಗಿರ್ಬೋದು, ಅಂಥ ಹೂಗಳಿಗೆ ಅಟ್ರಾಕ್ಟ್ ಆಗ್ತವೆ. ಸೊ ಅಂಥವನ್ನು ನಾವು ಅಂತರ ಬೆಳೆಯಾಗಿ ಬೆಳೆಯುವಾಗ ಅವು ಅಲ್ಲಿಂದ ಅಟ್ರಾಕ್ಟ್ ಆಗಿ ಬಂದು ಆ ಹೂಗಳ ಮೇಲೆ ಫೀಡ್ ಮಾಡುವಾಗ ಅಕ್ಕಪಕ್ಕದಲ್ಲಿರುವಂಥ ಬೆಳೆಗಳ ಮೇಲೆ ಮೊಟ್ಟೆ ಇಡ್ತಾ ಹೋಗ್ತವೆ. ಪರತಂತ್ರ ಅಥವಾ ಪರಭಕ್ಷಕ ಜೀವಿಯ ಪ್ರೌಢಕೀಟ ಮೊಟ್ಟೆ ಇಡ್ತವೆ. ಸೊ ಅದರಿಂದ ಬಂದಂಥ ಮರಿಹುಳುಗಳು ಬೆಳೆಯನ್ನು ಬಾಧಿಸುವಂಥ ಕೀಟಗಳನ್ನು ತಿಂತಾ ಹೋಗ್ತವೆ. ಇದನ್ನು ನಾವು ಇಂಗ್ಲೀಷಲ್ಲಿ ಎಕಲಾಜಿಕಲ್ ಎಂಜಿನಿಯರಿಂಗ್ ಅಂತ ಹೇಳ್ತೀವಿ. ನಾವು ಬೆಳೆಯ ಮಧ್ಯದಲ್ಲಿ ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು ಅಟ್ರ್ಯಾಕ್ಟ್ ಆಗುವಂಥ ಬೆಳೆಗಳನ್ನು ಬೆಳೆಸಿ ಅವನ್ನು ಅಟ್ರ್ಯಾಕ್ಟ್ ಮಾಡಿ ನಮ್ಮ ಬೆಳೆಗೆ ಬರುವಂಥ ಕೀಟಗಳನ್ನು ಕಡಿಮೆ ಮಾಡ್ಕೊಳ್ಳೋದು. ಹ್ಯಾಬಿಟ್ಯಾಟ್ ಮ್ಯಾನೇಜ್ಮೆಂಟ್ ಅಂತಲೂ ಹೇಳ್ತೀವಿ, ಎಕಲಾಜಿಕಲ್ ಇಂಜಿನಿಯರಿಂಗ್ ಅಂತಲೂ ಹೇಳ್ತೀವಿ. ಸಾವಯವ ಕೀಟನಾಶಕಗಳು ಅದನ್ನು ಕೂಡ ಬಳಕೆ ಮಾಡಬಹುದು ಸರ್. ಈ ರಸ ಹೀರೋ ಕೀಟಗಳಿಗೆ ನಾವು ಬೇವು ಆಧಾರಿತ ಕೀಟನಾಶಕಗಳನ್ನು ಬಳಸಬಹುದು. ಬೇವಿನ ಎಣ್ಣೆ, ನಮ್ಮ ಮಾರ್ಕೆಟಲ್ಲಿ ಸಿಗುವಂಥ ಬೇವಿನ ಎಣ್ಣೆ, ಆ ಪ್ರಾಡಕ್ಟ್ಸನ್ನು ಬಳಸ್ಬೋದು. ಬೇವಿನ ಎಣ್ಣೆ ಏನಾಗ್ತದೆ, ಅಲ್ಲಿ PPM ಅಂತ ಮೆನ್ಷನ್ ಮಾಡಿರ್ತಾರೆ ಸರ್. 1000 PPM, 10,000 PPM, 500 PPM ಆ ಥರ ಎಲ್ಲ. ಸೊ ಆ PPM ಆಧಾರಿತವಾಗಿ ನಾವು ಅದನ್ನು ಶಿಫಾರಸು ಮಾಡಬೇಕಾಗುತ್ತೆ. ಈಗ 10,000 PPM ಇದ್ದರೆ ಅದನ್ನು ನಾವು ಕಡಿಮೆ ಡೋಸೇಜ್ ಹೇಳ್ತೀವಿ, 2 ml per liter ಆಫ್ ವಾಟರ್ ಆ ಥರ. 500 ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ಜಸ್ಟ್ 1000 ಇತ್ತು ಅಂತ ಹೇಳಿದ್ರೆ ಅದನ್ನು 5 ml ವರ್ಗೂ ನಾವು ಶಿಫಾರಸು ಮಾಡ್ತೀವಿ. ಸೊ ಆ ಪ್ಯಾಕೆಟ್ ಮೇಲೆ ಅವ್ರು ಕೊಡುವಂಥ ಬಾಟ್ಲ್ ಏನಿರುತ್ತೋ ಔಷಧಿ ಬಾಟ್ಲು, ಅದ್ರ ಮೇಲಿರುವಂಥ PPM ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಹೇಳ್ತೀವಿ, ಅದರ ಆಧಾರದ ಮೇಲೆ ನಾವು ಶಿಫಾರಸು ಮಾಡ್ತೀವಿ. ಅದಲ್ಲದೆ ನಾನು ಆವಾಗಲೇ ಹೇಳ್ದಂಗೆ ಮೆಟ್ರೈಸಿಯಮ್ ಆಗಿರ್ಬೋದು, ಭೂಮಿಯಲ್ಲಿ ಬಾಧಿಸುವಂಥ ಕೀಟಗಳಿಗೆ ಮೆಟ್ರೈಸಿಯಮ್ ಅನಿಸೋಪ್ಲಿಯೆ ಅಂತ ಸಿಗುತ್ತೆ, ಅದನ್ನು ಬಳಸ್ಬೋದು. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ ಡಾಕ್ಟರ್ ದರ್ಶಿನಿ ಅವರೇ? ಸರ್, ಹೇಳ್ಬೋದು. ನನ್ನ ಮೊಬೈಲ್ ಸಂಖ್ಯೆ 9481975260. ಇನ್ನೊಮ್ಮೆ ಹೇಳ್ತೀರಾ? 9481975260. ಇನ್ನೂ ಒಂದು ಸರಿ ಹೇಳ್ಬಿಡಿ. 9481975260. ಒಳ್ಳೆಯದು ಡಾಕ್ಟರ್ ದರ್ಶಿನಿ ಅವರೇ, ಇದುವರೆಗೂ ಕಬ್ಬಿನ ಕೀಟಗಳ ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು. ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಕಬ್ಬಿನ ಕೀಟಗಳ ಸಮಗ್ರ ನಿರ್ವಹಣೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ GM ದರ್ಶಿನಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಬೀಜೋತ್ಪಾದನೆಯ ಪ್ರಾಮುಖ್ಯತೆಯನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿದ್ಧಾರೂಢ ಸಿಂಗಾಡಿ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ದೀವಿಗೆ ಕೃಷಿ ದೀವಿಗೆ ಹೊಸ ಬೆಳಕಿಗೆ ಬೇಕು, ಕೃಷಿ ದೀವಿಗೆ. ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವಿಶ್ವವಿದ್ಯಾನಿಲಯ ಸಂಶೋಧನಾ ಸಂಸ್ಥೆಗಳ ಪ್ರಾತ್ಯಕ್ಷಿಕೆ, ಮೇಳಗಳಲ್ಲಿ ರೈತರೆಲ್ಲ ಕೂಡಲು. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ ಹಾಗೂ ಸಾವಯವ ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ. ಯಂತ್ರತಂತ್ರಗಳ ಕೌಶಲ್ಯವು ಬೆಳೆವುದು, ಕೃಷಿಕರೆಲ್ಲ ಬನ್ನಿ
ಬೆಳಕನ್ನು ತನ್ನಿ ಕೃಷಿ ಸಾಧಕರಾಗಲು. ಶೀರ್ಷಿಕೆ ಗೀತರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ಸಹಗಾಯನ ಚೈತ್ರಿಕಾ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ಕೃಷಿ ಗೆಲ್ಲಿದೆ ಅಂತ್ಯ, ಆರಂಭವೇ ನಿತ್ಯ. ಹೊಸ ಪೀಳಿಗೆ ಯುವ ಶಕ್ತಿಗೆ ಮುನ್ನಡೆಯಲು ಬೇಕು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿ ದೀವಿಗೆ ಹೊಸ ಬೆಳೆ